ಆಕಾಶವಾಣಿ ಕಲಬುರಗಿ ಕಲ್ಯಾಣವಾಣಿ ನೇರ ಫೋನ್ ಕಾರ್ಯಕ್ರಮ. ವಿಶ್ವ ದೃಷ್ಟಿ ದಿನದ ಸಂದರ್ಭದಲ್ಲಿ ಕಾರ್ಯಕ್ರಮ ಭಾಗವಹಿಸುವವರು ಕಲಬುರಗಿಯ ನೇತ್ರ ತಜ್ಞರಾದ ಡಾ ಸಿದ್ದಲಿಂಗರೆಡ್ಡಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಬಿ ಸಿದ್ದಣ್ಣ. ಕೇಳುಗರೆ, ಇವತ್ತು ವಿಶ್ವ ದೃಷ್ಟಿ ದಿನ. ಅಂದರೆ ದೃಷ್ಟಿ ಎಷ್ಟು ಮುಖ್ಯ ನಮಗೆ ಅನ್ನೋದು ಇವತ್ತು ತಿಳಿಸ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ಸಿದ್ದಲಿಂಗರೆಡ್ಡಿ ಅವರು, ನೇತ್ರ ತಜ್ಞರು, ಕಲಬುರಗಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದ. ನನಗೆ ಕಾರ್ಯಕ್ರಮಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟು ಕರೆದಿದ್ದಕ್ಕೆ. ಕೇಳುಗರೆ, ಕಣ್ಣುಗಳನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ಕಣ್ಣುಗಳನ್ನ ಆರೈಕೆ ಮಾಡಲಿಕ್ಕೆ ನಾವು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು, ಯಾಕೆ ಈ ಸಮಸ್ಯೆಗಳಾಗ್ತವೆ, ಅದರಲ್ಲೂ ಮುಖ್ಯವಾಗಿ ಕಣ್ಣಿಗೆ ಯಾವ್ಯಾವ ರೀತಿಯ ತೊಂದರೆಗಳು ಆಗ್ತವೆ ಮತ್ತು ನಾವು ಹೇಗೆ ಇರಬೇಕು ಎನ್ನೋ ಹಲವಾರು ವಿಷಯಗಳ ಬಗ್ಗೆ ಇವತ್ತು ನಿಮಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಸರ್, ಇವತ್ತು ವಿಶ್ವ ದೃಷ್ಟಿ ದಿನ ಅಂತ ಆಚರಣೆ ಮಾಡ್ತಾರಂತ ನಾವು ಕೇಳಿದ್ವಿ. ಯಾಕಾಗಿ ಆಚರಣೆ ಮಾಡ್ತಾರೆ, ಏನು ಇದರ ಉದ್ದೇಶ, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್. ನೀವು ಯೋಚಿಸ್ಬೋದು, ಒಂದು ಮನುಷ್ಯ ಎಂಬ ಜೀವಿಗೆ ಎಲ್ಲ ಇಂದ್ರಿಯಗಳಲ್ಲಿ ಸರ್ವೇಂದ್ರಿಯಂ ನಯನಂ ಪ್ರಧಾನಂ ಅಂತಂತೀವಿ. ಹೌದು. ಎಲ್ಲ ಇಂದ್ರಿಯಗಳಲ್ಲಿ ನಯನವೇ ಪ್ರಧಾನ ಇಂದ್ರಿ. ಸೊ ಹೇಗೆ ಒಂದು ನಾಯಿ ತಂದ ಪ್ರಪಂಚವನ್ನು ಶ್ವಾಸ ಮೂಲಕ ನೋಡುತ್ತೆ, ಒಂದು ಬ್ಯಾಟ್ ಏನಂತೀವಿ ಅದು ತನ್ನ ಸೌಂಡ್ ಮೂಲಕ ಹೇಗೆ ತಂದ ಪ್ರಪಂಚವನ್ನು ನೋಡುತ್ತೆ, ಅದೇ ಥರ ಒಂದು ಮನುಷ್ಯ ತನ್ನ ದೃಷ್ಟಿ ಮೂಲಕ ಪ್ರಪಂಚವನ್ನು ನೋಡ್ತಾನೆ. 80-90% ಆಫ್ ಪರ್ಸೆಪ್ಷನ್ ಅಂದರೆ ಸೆನ್ಸಸ್ ಆಫ್ ಅ ಹ್ಯೂಮನ್ ಈಸ್ ಥ್ರೂ ವಿಷನ್. ದೃಷ್ಟಿ ಮೂಲಕನೇ 90% ಅವನು ತಂದ ಪ್ರಪಂಚವನ್ನು ನೋಡೋದು. ಬಾಕಿ 10% ಏನಿದೆ ಅದು ಸೌಂಡ್ ಮೂಲಕ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ಶ್ವಾಸ ಮೂಲಕ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ಟೇಸ್ಟ್ ಮೂಲಕ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಸೊ ಈ ಇಂಪಾರ್ಟೆನ್ಸ್ನ ಎಂಫಸೈಸ್ ಮಾಡೋಕ್ಕೆ ಎವ್ರಿ ಸೆಕೆಂಡ್ ಥರ್ಸ್ಡೇ ಆಫ್ ಅಕ್ಟೋಬರ್ ಈಸ್ ಕನ್ಸಿಡರ್ಡ್ ಆಸ್ ವರ್ಲ್ಡ್ ಸೈಟ್ ಡೇ. ಇದರ ಮುಖ್ಯ ಉದ್ದೇಶ ಏನು ಸರ್? ಇದೇ ಗುರುವಾರನೇ ನಾವು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ 2ನೇ ಗುರುವಾರ ಆಚರಣೆ ಮಾಡ್ತಾರೆ ಅಂತ ಹೇಳಿದರೆ ಇದರ ಉದ್ದೇಶ ಏನು ಅಂತ? ಸೊ ಮೇನ್ ಇದ್ರದ್ದು ಉದ್ದೇಶ, ದಿಸ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ ಆಫ್ 1998. 1998 ಇದು ಸ್ಟಾರ್ಟ್ ಆಗಿದ್ದು ಇನ್ ಅಸೋಸಿಯೇಷನ್ ವಿತ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆ್ಯಂಡ್ ನ್ಯಾಷನಲ್ ಬ್ಲೈಂಡ್ನೆಸ್ ಕಂಟ್ರೋಲ್ ಪ್ರೋಗ್ರಾಮ್. ಸೊ ಎರಡು ಆ್ಯಂಡ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್, ಇವೆರಡು ಅಸೋಸಿಯೇಷನ್ ಕಲಿತು ಪಾರ್ಟ್ನರ್ಶಿಪ್ಪಲ್ಲಿ ವರ್ಲ್ಡ್ ಹೆಲ್ತ್ ಇದು ಸ್ಟಾರ್ಟ್ ಮಾಡಿದ್ದವರು, ವರ್ಲ್ಡ್ ಸೈಟ್ ಡೇ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಒಂದು ಕರೆ ಬರ್ತಾ ಇದೆ ಸರ್. ಓಕೆ, ಹಲೋ, ನಮಸ್ತೆ ರೀ. ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ಶಿವಲಿಂಗಯ್ಯ ಹಿರೇಮಠ. ಶಿವಲಿಂಗಯ್ಯ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? ಕುಂದಾನಗರಿ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳಕೋಟದಿಂದ ಮಾತಾಡೋದು. ಮುಗುಳಕೋಟದಿಂದ ಶಿವಲಿಂಗಯ್ಯ ಅವರು ಕರೆ ಮಾಡಿದ್ದಾರೆ ಸರ್. ಈಗ ತಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ, ಕೇಳಿ ಶಿವಲಿಂಗಯ್ಯ. ಸರ್, ವಿಶ್ವ ದೃಷ್ಟಿ ದಿನದ ಶುಭಾಶಯಗಳು ರೀ. ಧನ್ಯವಾದ, ನಿಮಗೂ ವಿಶ್ವ ದೃಷ್ಟಿ ದಿನದ ಶುಭಾಶಯಗಳು. ಕಣ್ಣಿನ ಸಮಸ್ಯೆ ಜೀವನದುದ್ದಕ್ಕೂ ಬರಲೇಬಾರ್ದು ಅಂದ್ರೆ ನಾವು ಏನೇನು ಮಾಡ್ಬೇಕು ಅಂತೇಳಿ ಒಂದು ಸ್ವಲ್ಪ ಸಂಕ್ಷಿಪ್ತ ವಿವರಣೆ ಕೊಡಲ್ಲ? ಕಣ್ಣಿಂದು ಒಂದಲ್ಲ ಹಲವಾರು ಸಮಸ್ಯೆಗಳಿರ್ತವೆ ಶಿವಲಿಂಗಯ್ಯ ಅವರೇ. ಸೊ ತಾವು ಎಲ್ಲಿ ಮುಗುಳ್ಕೋಟದಿಂದ ಮಾತಾಡ್ತಿದ್ದೀರಾ? ಹ್ಞೂ. ಹೇಗಿದೆ ಮುಗುಳ್ಕೋಟದಲ್ಲಿ ಎಲ್ಲ ಮಳೆ ಎಲ್ಲ ಕರೆಕ್ಟ್ ಆಗಿದೆಯಾ? ಮಳೆ ಐತೆ ರೀ, ಆದ್ರೆ ಇನ್ನೂ ಆಗ್ಬೇಕ್ರಿ ಸರ್. ಭಾಳ ಇನ್ನೂ ಮಳೆ ಆಗ್ಬೇಕಾ? ಭಾಳ ಆಗ್ಯದಂತ ಕೇಳ್ಬಂತು ನಮ್ಗೆ. ಆಗೈತಿ ಕರೆ, ಆದ್ರೂ ಇನ್ನೂ ಬೇಕಾರೆ ಸರ್ ಮಳೆ. ಹೌದಾ? ಸೊ ಕಣ್ಣಿನ ಪರವಾಗಿ ಮಾತಾಡ್ಬೇಕಂತಂದ್ರೆ ಮೇನ್ ಏನು ಕೆಲಸ ಮಾಡ್ತೀರಾ ತಾವು? ನಿಮ್ಮ ಕಣ್ಣಿನ ಪರವಾಗಿ ಆಂಗ್ಲ ಭಾಷೆ ಶಿಕ್ಷಕ, ಸ್ಕೂಲ್ನಲ್ಲಿ ಟೀಚರ್ ಅದಂತ, ಇಂಗ್ಲೀಷ್ ಶಿಕ್ಷಕ. ಸ್ಕೂಲ್ ಟೀಚರ್ ಇದ್ದೀರಲ್ಲ, ನಿಮಗೆ ಶುಗರು ಮತ್ತು BP ಏನಾರ ಅದೇನು? ಏನಿಲ್ಲ, ಶುಗರ್ ಸ್ವಲ್ಪ ಐತ್ರಿ ಸರ್. ಶುಗರ್ ಅದಲ್ಲ, ಅದು ನಾರ್ಮಲ್ ಅದ ರೀ. ನಾರ್ಮಲ್ ಅದ. ಸೊ ಮೇನು ಕಣ್ಣಿನ ಸಂಬಂಧ ಏನಂತಂದರೆ ನಿಮ್ದು ಆಹಾರವನ್ನು ಕಂಟ್ರೋಲಾಗಿ ಇಟ್ಕೋಬೇಕು. ಸೊ ಆದಷ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸು, ಹಸಿರು ವೆಜಿಟೇಬಲ್ಸ್ ಏನಂತೀವಿ ಅದು ಆಹಾರಲ್ಲಿಟ್ಟಿರ್ಬೇಕು ನೀವು. ಒಂದು ಗಜ್ಜರಿ ಹೆಲ್ಪ್ ಆಗುತ್ತೆ ಒಂದು ಮೂಲಕ. ಮತ್ತು ನಿಮ್ಗೆ ಶುಗರ್ ಇದ್ದಿದ್ದ ಕಾರಣ ಎವ್ರಿ 6 ತಿಂಗಳ ನೀವು ಖಚಿತವಾಗಿ ನಿಮ್ದು ಕಣ್ಣಿನ ಪರೀಕ್ಷೆ ಮಾಡಲೇಬೇಕು. ಬರೀ ಕಣ್ಣಿನ ಪರೀಕ್ಷೆಯಿಂದ ಸರಿ ಹೋಗಲ್ಲ, ನಿಮ್ದು ಅಕ್ಷಿಪಟ್ನ ಅಂತಂತೀವಿ, ರೆಟಿನಾ. ಸೊ ಯಾಕಂದರೆ ಇದು ಶುಗರ್ ಏನಿರುತ್ತಲ್ಲ, ಇದು ನಿಮ್ದು ಅಕ್ಷಿಪಟ್ನಕ್ಕೆ ಗಾಯ ಮಾಡೋಂಥದ್ದು ಒಂದು ಪದಾರ್ಥ, ಒಂದು ಕಾಯಿಲೆ ಅದು. ಸೊ ಬರೀ ಅಕ್ಷಿಪಟ್ನ ಅಲ್ಲ, ಅದರಲ್ಲಿ ರೆಟಿನಾದಲ್ಲಿ ಏನೇನು ತೊಂದರೆ ಕಂಡು ಬರುತ್ತದೆ ಅದೇ ಥರ ತೊಂದರೆ ಇಡೀ ಬಾಡಿಯಲ್ಲಿರುತ್ತೆ ನಿಮಗೆ. ಬರೀ ರೆಟಿನಲ್ಲಿ ಕಂಡು ಬರ್ತಿದೆ ನಮಗೆ. ಸೊ ಅದೇ ಥರ ನಿಮ್ಮ ಕಿಡ್ನಿಯಲ್ಲಿರುತ್ತೆ. ಸೊ ಅದೇ ಥರ ನಿಮ್ಮ ಹಾರ್ಟಲ್ಲಿರುತ್ತೆ. ಶುಗರ್ ನಾರ್ಮಲ್ ಇದ್ರೆ ತೊಂದರೆ ಆಗಲ್ಲ, ಬಟ್ 6 ತಿಂಗಳು ನೀವು ಖಂಡಿತ ನಿಮ್ಮದು ಡಯಾಬಿಟಿಕ್ ರೆಟಿನೋಪತಿ ಸ್ಕ್ರೀನಿಂಗ್ ಅಂತೀವಿ ನಾವು. ಸೊ 6 ತಿಂಗಳಿಗೆ ತಪ್ಪದೆ ಅದು ಮಾಡಿಸ್ತಾ ಇರಬೇಕು. ಅದರೊಟ್ಟಿಗೆ ಕನ್ನಡಕ ನಂಬರು ಚೆಕ್ ಮಾಡ್ತೀವಿ. ನೀವು 40 ದಾಟಿದ್ರೆ ನಿಮಗೆ ಹತ್ತಿರದ ಕನ್ನಡಕ ಬರುತ್ತೆ, ಪ್ರೆಸ್ ಬಯೋಪಿಯಾ ಅಂತೀವಿ.
40 ಅಂತಾರಲ್ಲ ಕನ್ನಡಕಕ್ಕೆ, ಹಾಂ ಹಾಂ ಸರ್. ಅದಕ್ಕೆ 40 ದಾಟ ತಕ್ಷಣ ಅದು ಬರುತ್ತೆ. ಸೊ ಅದು ಒಂದು ಹಾಕಬೇಕು. ಮತ್ತು 60 ಆದಮೇಲೆ ಪರಿ ಬರೋ ಸಂಭಾವನೆ ಇರುತ್ತೆ, ಅದಕ್ಕೆ ಚೆಕ್ ಮಾಡಿಸ್ತಾ ಇರಬೇಕು. ಮತ್ತು ನಿಮ್ದು ಏನಾದರೂ ಕೆಲಸ ಡ್ರೈವಿಂಗ್ ಮಾಡುವಾಗೆ ಸ್ವಲ್ಪ ಆದಷ್ಟು ಕನ್ನಡಕ ಉಟ್ಕೊಂಡು, ಹೆಲ್ಮೆಟ್ ಉಟ್ಕೊಂಡು ಡ್ರೈವ್ ಮಾಡಂತೀವಿ. ಇಫ್ ಹೆಲ್ಮೆಟ್ ಇರಲಿಲ್ಲ ಅಂದರೂ ಕನ್ನಡಕ ಖಂಡಿತ ಮರಿಬೇಡಿ, ಯಾಕಂದರೆ ಕಣ್ಣು ತುಂಬ ಚಿಕ್ಕದು. ಸೊ ಭಾಳ ಸೆನ್ಸಿಟಿವ್ ಆರ್ಗನ್ ಅದು. ಸರ್ ಇನ್ನೊಂದು ಪ್ರಶ್ನೆ ರೀ, ಬಿಸಿಲಿಂದ ಹೊರಗೆ ಬಂದು ಮನೆಗೆ ಬರ್ತೀವಲ್ರಿ, ಮನೆಗೆ ಬಂದ ತಕ್ಷಣ ಮುಖ ತೊಳಿಬಾರ್ದು ಅಂತಾರೆ, ಇದು ವೈಜ್ಞಾನಿಕ ಸತ್ಯ ಅಥವಾ ಸುಳ್ಳು? ಆ ಥರ ಏನಿಲ್ಲ, ಬಿಸಿಲಿಂದ ಬಂದ ತಕ್ಷಣ. ಬಟ್ ಬಿಸಿಲಾಗ ಭಾಳ ಓಡಾಡೋರು, ರೈತರಿಗೆ ಓಡಾಡೋರಿಗೆ ದುರ್ಮಾಂಸ ಬರೋ ಸಂಭಾವನೆ ಜಾಸ್ತಿ ಇರುತ್ತೆ. ದುರ್ಮಾಂಸ ಅಂದರೆ ಟೆರಿಜಮ್ ಅಂತೀವಿ ನಾವು ನಮ್ಮ ಭಾಷೆದಲ್ಲಿ. ಕಣ್ಣಿನ ಕರಿಗುಡ್ಡಿ ಮೇಲೆ ಮಾಂಸ ಬೆಳೆಯುತ್ತೆ, ನೀವು ನೋಡಿರ್ಬೋದು ರೈತರಿಗೆ ತುಂಬ ಜನರಿಗೆ. ಸೊ ಆ ಥರ ಉಡೋರಿಗೆ ಒಂದು ಫೋಟೋಗ್ರೇ ಗ್ಲಾಸಸ್ ಅಂತ ಪ್ರಿಸ್ಕ್ರೈಬ್ ಮಾಡ್ತೀವಿ ನಾವು. ಬಿಸಿಲಿಗೆ ಹೋದಾಗ ಕರ್ಗಾಗುತ್ತೆ ಆಟೋಮೆಟಿಕಲಿ, ನೋಡಿರ್ಬೋದು ನೀವು ತುಂಬ ಜನ ಉಡ್ತಾರೆ. ಸೊ ಆ ಥರದ ಗ್ಲಾಸಸ್ ಉಟ್ಕೊಳ್ಳಿ. ಬಟ್ ಬಿಸಿಲಿಂದ ಮನೆಗೆ ಬಂದ ತಕ್ಷಣ ಕಣ್ ತೊಗೋಬಾರ್ದು, ಆ ಥರದ್ದೇನು ಮೂಢನಂಬಿಕೆ ಏನಿಲ್ಲ. ಒಳ್ಳೇದು ಶಿವಲಿಂಗಯ್ಯ ಅವರೇ. ಓಕೆ ಸರ್, ಎಲ್ಲ ಮಾಹಿತಿಗೆ ಧನ್ಯವಾದಗಳು. ನಿಮಗೂ ಆಕಾಶವಾಣಿ ಸಿಬ್ಬಂದಿ ಬರಬೇಕು. ಹಾಂ, ಥ್ಯಾಂಕ್ ಯು. ಮುಂದಿನ ಕರೆ ಇದೆ. ಹಲೋ ಹಲೋ, ನಮಸ್ತೆ, ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನಾವು ತಾಳಿಕೋಟೆ ತಾಲೂಕಿನ ಬೆಳೆಬಾಳ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ ಸರ್. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಲ್ಲಿಕಾರ್ಜುನ ಸರ್. ಮಲ್ಲಿಕಾರ್ಜುನ ಅವರ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ ಅವರೇ, ಕೇಳಿ. ನಮಸ್ಕಾರ ಸರ್. ನಮಸ್ಕಾರ. ಹಾಂ ಸರ್, ನಮ್ದು ಊಟಕ್ಕೆ 45% ಕಣ್ಣು ಕಾಣ್ತಿತ್ತು ಸರ್. ಇವಾಗ ಪೂರ್ತಿ ಅದು ಕಣ್ಣು ಏನು ಕಾಣಲಾರಂಗಾಗಿದೆ ಸರ್. ಅದು ಕೇಂದ್ರ ಪರಿಹಾರ ಇದೆ ಆಗ್ಬೋದು? ಎಷ್ಟು ದಿನ ಆಯ್ತು ಕಾಣಿಸ್ತೈತೆ ನಿಮಗೆ? ಅಂದ್ರೆ ಸರ್ ನಾವು ಚಿಕ್ಕರಿದ್ದಾಗಲಿದ್ದ ಒಂದು ಸುಮಾರು ಒಂದು 40 ಏಜ್ ಆಗತನ ಕಾಣ್ತಿತ್ತು ಸರ್. ಹಾಂ, ಆಮೇಲೆ ಬರ್ಬರ್ತಾ ಪೂರ ಹೋಗ್ಬಿಟ್ಟು ಕಣ್ಣು ಪೂರ್ತಿ ಹೋಗ್ಬಿಟ್ಟು ಎರಡು ಕಣ್ಣು ಹೋಗ್ಯಾವ? ಎರಡು ಕಣ್ಣು ಸರ್. ಓಕೆ ಓಕೆ, ಅದಕ್ಕೆ ಹಲವಾರು ಕಾರಣ ಇರ್ಬೋದು ಮಲ್ಲಿಕಾರ್ಜುನ ಅವರೇ. ನಾ ಇದು ಫೋನ್ ಮೂಲಕ ನಾನು ನಿಮಗೆ ಖಂಡಿತವಾಗಿ ಹೇಳಕ್ಕೆ ಬರಲ್ಲ ಏನು ಕಾರಣ ಅಂಥೇಳಿ. ಒಂದು ಇರಳುಗಣ್ಣು ಕಾಯಿಲೆ ಇರ್ಬೋದು. ಈ ಥರ ಚಿಕ್ಕ ವಯಸ್ಸಲ್ಲಿ ಬಂದು ನಾವು ರೆಟಿನೈಟಿಸ್ ಪಿಗ್ಮೆಂಟೋಸ್ ಅಂತೀವಿ ನಮ್ಮ ಭಾಷೆದಲ್ಲಿ. ಸೊ ಚಿಕ್ಕ ವಯಸ್ಸಲ್ಲಿ ಶುರುವಾಗಿ, ಈಗ ಎಷ್ಟಿದೆ ನಿಮ್ಮ ವಯಸ್ಸು? ಹಲೋ, ಅವರು ಕರೆ ಏನೋ ಕಟ್ಟಾಗಿರೋದು. ಅಡ್ಡಿ. ರೆಟಿನೈಟಿಸ್ ಪಿಗ್ಮೆಂಟೋಸ್ ಅಂತೀವಿ. ಸೊ ಇರಳುಗಣ್ಣು ಅಂತೀವಿ ನಾವು. ಹೇಗಿರುತ್ತೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಅವರಿಗೆ ಕತ್ಲಲ್ಲಿ ಕಾಣೋದು ಕಡಿಮೆ ಆಗುತ್ತೆ. ಸೊ ಬರ್ತಾ ಅವ್ರಿಗೆ ಕತ್ಲಿಂದ ಬೆಳಕಲ್ಲೂ ಕಾಣೋದು ಕಡಿಮೆ ಆಗುತ್ತೆ. ಸೊ ಒಂದು ಕಾರಣ ಯೋಚಿಸ್ಬೋದು. ಬಟ್ ಅದಲ್ಲದೆ 108 ಕಾಯಿಲೆ ಇರ್ಬೋದು. ಹಲವಾರು ಕಾರಣಗಳು ಈ ಒಂದು ದೃಷ್ಟಿದೋಷಿ ಕಾರಣ ಅಂತ ಹೇಳಿ ಕಾರಣ. ಇಂಥ ಸಂದರ್ಭದಲ್ಲಿ ಅವರು ಈಗ ಮೊದಲು ಕಾಣ್ತಾ ಇತ್ತು, ನಂತರ ಕಾಣ್ತಾ ಇಲ್ಲ ಅಂದಾಗ ಈ ಥರ ಆಗ್ಲಾರ್ದಂಗೆ ಏನಾದರೂ ಮೊದಲೇ ಪ್ರಿಕಾಷನ್ಸ್ ತೊಗೋಬೋದಾಗಿತ್ತು ಏನಂತ. ಈಗ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಸ್ವಲ್ಪ ಸಮಸ್ಯೆ ಇದೆ ಅಂತಂತೀವಿ. ವಯಸ್ಸು ಇಳಿಮುಖ ಆಗ್ತಾ ಹೋಗುತ್ತಾ, 40 ದಾಟಿಂದ ಆಗಲ ನಾವು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಸಮಸ್ಯೆಗಳು ಜಾಸ್ತಿ ಹೋಗ್ತಿರ್ತಾವೆ. ಅಂಥ ಸಂದರ್ಭದಲ್ಲಿ ಈ ಕಣ್ಣಿನ ಆರೈಕೆನ ಯಾವ ರೀತಿ ಮಾಡ್ಕೋಬೇಕಾಗುತ್ತೆ? ಹಲೋ, ನಮಸ್ಕಾರ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಾಂ, ಯಾರು ಮಲ್ಲಿಕಾರ್ಜುನ ಅವರಾ? ಹಾಂ, ಕೇಳಿ. ಮಲ್ಲಿಕಾರ್ಜುನ ನಿಮ್ಮ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಹೌದು ಸರ್. ಎಷ್ಟು ವರ್ಷ ನಿಮ್ದು ವಯಸ್ಸೇನು ಮಲ್ಲಿಕಾರ್ಜುನ ಅವ್ರ? ಈಗ ಸರ್ ನಾವು ಈಗ 50 ಇಯರ್ಸ್ ಇದೆ ಸರ್. 50 ಇಯರ್ಸ್. ಸೊ 4 ವರ್ಷದವರಿದ್ದಾಗೆ ಕಣ್ಣು ಹೋಗ್ಬಿಟ್ಟಿತ್ತಾ? ಸರ್ ನಮ್ಮ ಹುಟ್ಟುಟ್ಲೇನೆ ಹೋಗ್ಯಾವ್ರಿ ಸರ್. ಅಂದ್ರೆ 45% ಕಾಣ್ತಿತ್ತು ಸರ್ ಅದು ಮೊದಲ. ಓಕೆ, ಬರ್ತಾ ಕಡಿಮೆ ಆಯ್ತು. ಹಾಂ, ಬರ್ತಾ ಕಡಿಮೆ ಆಯ್ತು ಸರ್. ನೀವೆಲ್ಲೂ ತೋರಿಸ್ಲಿಲ್ವಾ? ಸರ್ ನಾವು ತೋರಿಸಿವ್ರಿ, ಅದು ನೀವು ಹುಟ್ಟುಟ್ಲೇನೆ ಹೋಗ್ಯಪ್ಪ ಬರಂಗಿಲ್ಲ ಅಂತ ಈ ತರ ಹೇಳ್ತಾ ಇದ್ದಾರೆ ಸರ್. ಅದು ನಮ್ಗೆ ಸರಿಯಾಗಿ ಅದು ಸಂಬಂಧಿತವಾಗಿ ಯಾರು ಮಾಹಿತಿ ಕೊಡ್ಲಿಲ್ಲ ಸರ್. ನಾವು ವೈದ್ಯರ ಹತ್ತಿರ ಒಂದ್ಸಲ ಚೆಕ್ ಮಾಡ್ತಿದ್ದೀನಿ ಸರ್. ಓಕೆ, ಒಂದ್ಸರ್ತಿ ನೀವು ಬಂದು ತೋರಿಸಿದ್ರೆ ಅದು ಚೆಕ್ ಮಾಡಿ ಏನು ಕಾಯಿಲೆ ಇದೆ ಅದು ಗೊತ್ತಿಡಬೇಕು. ನಾವು ಮೊದಲು ಯಾವ ಕಾರಣಕ್ಕೆ ನಿಮ್ಮ ದೃಷ್ಟಿ ಹೋಗಿದೆ ಅದು ಗೊತ್ತಿಡಬೇಕು. ಅದಾದ್ಮೇಲೆ ಅದಕ್ಕೆ ಪರಿಹಾರ ಇದೇನಿಲ್ಲ ಅಂದ್ರೆ ಶಿಶುವಾಗಿ ಇರುವಾಗೆ ಹುಟ್ಟುಟ್ಲೇನೆ ಅಂದ್ರೆ ನಮ್ಮ ಕಣ್ಣು 40% ಕಾಣ್ತಿತ್ತು ಸರ್, 40% ಕಾಣ್ತಿದ್ದಿಲ್ಲ ಸರ್. ಬರ್ತಾ ಈಗ ಅದನ್ನು ಕಡಿಮೆ ಆಗ್ಯದ. ಹಾಂ, ಬರ್ತಾ ಪೂರ ಕಣ್ಣು ಏನು ಕಾಣ್ತಾ ಇಲ್ಲ. ಒಂದ್ಸರ್ತಿ ಬಂದು ಚೆಕ್ ಮಾಡಿಸ್ಕೊಳ್ಳಿ ಮಲ್ಲಿಕಾರ್ಜುನ ಅವರೇ. ಯಾಕಂದರೆ ಅದು ಏನು ಕಾರಣ ಅಂತೇಳಿ ಗೊತ್ತಿಡಿದ್ದೆ ನಾನು ಏನಂತೇಳಿ ಹೇಳೋದು ಉಚಿತವಲ್ಲ ಮತ್ತು ಕರೆಕ್ಟು ಆಗಲ್ಲ ಅದು. ಹಾಂ, ಸೊ ಒಂದ್ಸರ್ತಿ ಗುಲ್ಬರ್ಗ ಯಾವ ಹಾಸ್ಪಿಟಲ್ ಬರ್ಬೇಕು ಸರ್? ಇದು ಬಸ್ ಸ್ಟ್ಯಾಂಡ್ ಎದುರು ಶ್ರೀ ಸಿದ್ದರಾಮೇಶ್ವರ ಐ ಹಾಸ್ಪಿಟಲ್ ಅಂತ ಬರುತ್ತೆ. ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವ್ರ ಕಣ್ಣಿನ ಹಾಸ್ಪಿಟಲ್ ಅಂತ ಪ್ರಸಿದ್ಧ ಆಗಿದೆ. ಸೊ ಅಲ್ಲಿ ನಾನು ಸಿಗ್ಬೋದು ನಿಮಗೆ. ಸೊ ಒಂದ್ಸರ್ತಿ ಏನಿದೆ ಅಂತೇಳಿ ಡಯಾಗ್ನೋಸ್ ಮಾಡಾದ ತಕ್ಷಣವೇ ನಾನು ನಿಮಗೆ ಏನಿದೆ, ನಿಮ್ಮ ಪರಿಹಾರ ಇದೆಯಾ ಇಲ್ಲ, ಇದ್ರೂ ಏನು ಪರಿಹಾರ ಇದೆ, ಎಷ್ಟು ಮಟ್ಟಿಗೆ ಬರುತ್ತೆ, ಅದು ಎಲ್ಲ ಹೇಳ್ಬೋದು. ಹಾಂ, ಸರಿ. ಪೂರ್ತಿಗೆ ಅದು ಮೊದಲು ಸ್ವಲ್ಪ ಕಾಣ್ತಿದ್ದು ರೀ, ಭಯ ಆದಂಗೆ ತಿರುಗಾಡ್ತಿದ್ದೇವೆ ಸರ್. ಈಗ ಏನದ್ರಿ ಪೂರ್ತಿ ಕಣ್ಣು ಏನು ಕಾಣ್ಲಾರಂಗ ಆಗ್ಯಾವಲ್ರಿ?
ನಾವು ಎಷ್ಟು ಸ್ಟಿಕ್ ತೊಗೊಂಡು ತಿರುಗಾಡಿದ್ರು ಸ್ವಲ್ಪ ಭಯ ಅನಿಸ್ಲಾಗತ್ತೆ ಸರ್. ನಿಮ್ಮ ಸಮಸ್ಯೆ ತಿಳ್ಕೊತೀವಿ. ಸೊ ಒಂದು ಸರ್ತಿ ಬಂದು ವಿಸಿಟ್ ಮಾಡಿ ಅದು ಡಯಾಗ್ನೋಸ್ ಮಾಡಿ ನೋಡೋಣ ಏನಿದೆ ಅಂತೇಳಿ. ಆಯ್ತು. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಮಲ್ಲಿಕಾರ್ಜುನ ಅವರಿಗೆ. ಸರ್, ಕಣ್ಣಿನ ಆರೈಕೆ ಬಗ್ಗೆ ಅಂದರೆ ಈಗ ಮಲ್ಲಿಕಾರ್ಜುನ ಅವರ ಸಮಸ್ಯೆನೇ ನಾವು ಮಾತಾಡ್ತಾ ಇದ್ದೀವಿ. ಇಂಥ ಸಮಸ್ಯೆಗಳಿದ್ದಾಗ ಅವರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ? ಬೇರೆಯವರಿಗೆ ಭಾಳಷ್ಟು ಕೆಲವರಿಗೆ ಇಂಥ ಸಮಸ್ಯೆಗಳು ಇರ್ತವೆ. ಅವ್ರು ಯಾವ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಇದು ಬೇಸಿಕಲಿ ಇಲ್ಲೇ ವರ್ಲ್ಡ್ ಸೈಟ್ ಡೇ ಅಂಥೇಳಿ ಏನು ನಾವು ಡಿಸ್ಕಸ್ ಮಾಡಿದ್ವಿ, ಎದಕ್ಕೆ ಮಾಡಿದ್ದಾರೆ ವರ್ಲ್ಡ್ ಸೈಟ್ ಡೇ ಅಂತ ಮುಂಚೆ ಡಿಸ್ಕಸ್ ಮಾಡಿದ್ವಲ್ಲ, ಅದ್ರ ಇಂಪಾರ್ಟೆನ್ಸಿಗೆ ಬರುತ್ತೆ. ಸೊ ನೇತ್ರದ್ದು ಮತ್ತು ಐ ರಿಲೇಟೆಡ್ ಡಿಸೀಸಸ್ಸಿಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇದು ವರ್ಲ್ಡ್ ಸೈಟ್ ಡೇ ಅಂತೇಳಿ ಮಾಡಿದ್ದು. ಸೊ ಹೇಗಿರುತ್ತೆ, ಸುಮಾರು ಕಾಯಿಲೆ ಅನಾವಶ್ಯಕತೆಯಿಂದ ಅಂಧತ್ವ ಮುಕ್ತ, ಅನ್ನೆಸೆಸರಿ ಬ್ಲೈಂಡ್ನೆಸ್. ಸೊ ಚಿಕ್ಕವರಿದ್ದಾಗೆ ಗೊರ್ತು ಹಿಡಿದಿದ್ರೆ ಅವ್ರು ದೊಡ್ಡವರಿದ್ದಾಗೆ ಅಂಧವಾಗಿರ್ತಿರ್ಲಿಲ್ಲ. ಅಂಥ ಕಾಯಿಲೆಗಳನ್ನು ಮುಕ್ತ ಮಾಡೋಕ್ಕೆ ಪಬ್ಲಿಕ್ ಎಜುಕೇಷನ್ಗೋಸ್ಕರ ಮಾಡಿತ್ತು ಇದು ಮೇನ್. ಒಂದು ಕರೆ ಇದೆ ಸರ್. ಹಲೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ, ತಮ್ಮ ಹೆಸರು? ಮೊಹಮ್ಮದ್ ಹಶೀಮ್ ಅಲಿ. ಹಶೀಮ್ ಅಲಿ ಅವರು. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. बोलिए हसीम. सर, ये रेटिना प्रॉब्लम ऑलमोस्ट एक टीनेजर्स के लिए जो भी बोलते हैं ना रेटिना आई प्रॉब्लम है, आपको क्यों होता है सर? वो रेटिना का एक कारण नहीं रहता है हसीम. रेटिना के अनेक कारण रह सकते हैं. मेनली उम्र के हिसाब से और पेशेंट के प्रोफाइल के हिसाब से, पेशेंट को कौन सी कोमॉर्बिटीज़ है, अगर डायबिटिक है, हाइपरटेंसिव है, हाँ, या पेशेंट को बड़ा माइनस हाई मायोपिक है, -10 -11 नंबर है, तो उसके हिसाब से डिफरेंट रेटिना प्रॉब्लम्स रह सकते हैं. अगर यंग पेशेंट है, उसको रेटिना का प्रॉब्लम है, तो अक्सर रेटिनल डिटैचमेंट रह सकता है. रेटिनल डिटैचमेंट रहता है सर. ये डायबिटिक रेटिनोपैथी मतलब whoever is डायबिटिक, कोई भी डायबिटिक है तो उनको हर एक 6 महीने को रेटिना का चेकअप कराते रहना है, क्योंकि वो डायबिटिक रेटिनोपैथी चेंजेस आते रहते हैं. और जब तक वो ವಿಷನ್ ಕಮ್ करता है वो बहुत ಲೇಟ್ हो चुका रहेगा. ಅದು ತುಂಬ ಲೇಟ್ ಆಗಿರುತ್ತೆ. ಯಾವಾಗ ಅದು ದೃಷ್ಟಿ ಕಡಿಮೆ ಮಾಡುತ್ತೆ ಅದು ತುಂಬ ಲೇಟ್ ಆಗಿರುತ್ತೆ. ಸೊ ಅದಕ್ಕಿಂತಲೂ ಆ ಸ್ಟೇಜಿಗೆ ಹೋಗೋಕ್ಕಿಂತಲೂ ಮುಂಚೆ ನೀವು ಅದನ್ನು ಅಲ್ಲಿಂದಲ್ಲೇ ತಡೆಗಟ್ಟಿ ರೆಗ್ಯುಲರ್ ಆಗಿ ಚೆಕಪ್ ಮಾಡಿ ತಡೆಗಟ್ಟೋದು ಒಳ್ಳೆಯದು. ಅದು ಹೋಗಿದ್ದ ದೃಷ್ಟಿ ಮತ್ತೆ ವಾಪಸ್ ತರೋದು ತುಂಬ ಕಷ್ಟ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ. ಆಗೋಕ್ಕಿಂತಲೂ ಮುಂಚೆ डायबिटिक रेटिनोपैथी ट्रीटमेंट होता है ना सर? ट्रीटमेंट होता है. ट्रीटमेंट से इम्पोर्टेंट है उसका स्क्रीनिंग. हाँ जी सर. हाँ, ट्रीटमेंट है. स्क्रीनिंग एक 1 ईयर में 2 टाइम्स करना, एवरी 6 मंथ. ಎವ್ರಿ 6 ಮಂತ್ಲಿ ವಿ ಟೆಲ್ ಫಾರ್ ಆಲ್ ದ ಡಯಾಬಿಟಿಕ್. ಎಲ್ಲ ಡಯಾಬಿಟಿಕ್ ಪೇಷಂಟಿಗೆ 6 ತಿಂಗಳಿಗೆ ಒಂದು ಸರ್ತಿ ಬಂದು ತಮ್ಮದು ರೆಟಿನಾ ಚೆಕಪ್ ಮಾಡಿಸ್ಲೇಬೇಕು. ಅದರಲ್ಲಿ ನೋಡ್ತೀವಿ ನಾವು, ಚೆಕ್ ಮಾಡಿದಾಗ ಕ್ಯಾಟಗರೈಸ್ ಮಾಡ್ತೀವಿ. ಯಾರಿಗೆ ಹೈ ರಿಸ್ಕ್ PDR ಇದೆ, ಹೈ ರಿಸ್ಕ್ ಪೇಷಂಟ್ಸ್ ಇದ್ದಾರೆ, ಅವ್ರಿಗೆ 3 ತಿಂಗಳಿಗೂ ಬಂದು ಚೆಕ್ ಮಾಡಿ ಅಂತ ಹೇಳ್ತೀವಿ. ಸೊ ಬಟ್ ನಿಮಗೆ ಶುಗರ್ ಇದೆ ಅಂತಂದರೆ 6 ತಿಂಗಳಿಗೆ ಒಂದು ಸರ್ತಿ ಬಂದು ಚೆಕ್ ಮಾಡ್ತಾನೆ ಇರಬೇಕು. ಓಕೆ ಓಕೆ, ಒಳ್ಳೆಯದು. ಧನ್ಯವಾದ ಹಶೀಮ್ ಅಲಿ ಅವರು ಕರೆ ಮಾಡಿದ್ದಕ್ಕೆ. ಸರ್, ಅದೇ ಕಾರಣಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಈಗ ಅವ್ರದ್ದು ಪ್ರಶ್ನೆನೇ ಅದೇ ಇತ್ತು. ಇನ್ನು ಏನೇನು ಕಾರಣಗಳಾಗ್ಬೋದು ಸರ್? ಸಾಮಾನ್ಯವಾಗಿ ಈಗ ಏನು ಸಮಸ್ಯೆ ಇರೋದಿಲ್ಲ, ಸಡನ್ನಾಗಿ ಏನೋ ಕಣ್ಣಿನ ಸಮಸ್ಯೆ ಬರುತ್ತೆ. ಯಾಕೆ ಬರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. 2 ಥರ ದೃಷ್ಟಿ ಲಾಸ್ ಬರುತ್ತೆ. ಒಂದು ಸಡನ್ ವಿಷನ್ ಲಾಸ್, ಇನ್ನೊಂದು ಗ್ರ್ಯಾಜುವಲ್ ವಿಷನ್ ಲಾಸ್. ಸಡನ್ ಅಂದರೆ ಇದ್ದಕ್ಕಿದ್ದಂಗೆ ತಟ್ ಅಂತೇಳಿ ದೃಷ್ಟಿ ಹೋಗಿದ್ದು, ಇನ್ನೊಂದು ಕ್ರಮೇಣವಾಗಿ ದೃಷ್ಟಿ ಹೋಗಿದ್ದು. ಸೊ ಸಡನ್ ವಿಷನ್ ಲಾಸಸ್ಗೆ ಸ್ವಲ್ಪ ದೇರ್ ಆರ್ ಸೆಟ್ ಆಫ್ ಡಿಸೀಸಸ್, ದೇರ್ ಆರ್ ಸೆಟ್ ಆಫ್ ರೀಸನ್ಸ್ ಫಾರ್ ಸಡನ್ ವಿಷನ್ ಲಾಸ್. ಒನ್ ಇಸ್ ಅಕ್ಷಿಪಟ್ನ, ಏನು ರೆಟಿನಾ ಅಂತೀನಲ್ಲ, ರೆಟಿನಾ ನರ ಬಿಟ್ಕೋತು ಅಂದರೆ ಇದ್ದಕ್ಕಿದ್ದಂಗೆ ದೃಷ್ಟಿ ಹೋಗಿರ್ಬೋದು. ಮತ್ತು ಕಣ್ಣಲ್ಲಿ ರಕ್ತ ಸುರಿತು ಅಂದರೆ ಇದ್ದಕ್ಕಿದ್ದಂಗೆ ದೃಷ್ಟಿ ಹೋಗಿರ್ಬೋದು. ಕಣ್ಣಿನ ರಕ್ತ ಸಂಚಾರ ನಿಂತೋಯ್ತು ಅಂದರೆ ಇದ್ದಕ್ಕಿದ್ದಂಗೆ ದೃಷ್ಟಿ ಹೋಗಿರ್ಬೋದು. ಇಫ್ ಕಣ್ಣಿಗೆ ಏನಾದರೂ ಏಟು ಬಿತ್ತು, ಟ್ರಾಮ್ಯಾಟಿಕ್ ಅಂದರೆ ಇದ್ದಕ್ಕಿದ್ದಂಗೆ ದೃಷ್ಟಿ ಹೋಗುತ್ತೆ. ಸೊ ದೀಸ್ ಆರ್ ಆಲ್ ಕಾಸಸ್ ಆಫ್ ಸಡನ್ ವಿಷನ್ ಲಾಸ್, ಇದ್ದಕ್ಕಿದ್ದಂಗೆ ದೃಷ್ಟಿ ಹೋಗೋದು. ಈ ಒಂದು ಕರೆ ಇದೆ ಸರ್, ನಂತರ ನಾವು ಮಾತಾಡೋಣ. ಓಕೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಳಿ, ತಮ್ಮ ಹೆಸರು? ನನ್ನ ಹೆಸರು ಬಸವಾಂಜಲಿ ಅಂತಾರೆ. ಬಸವಾಂಜಲಿ ಅವರು ಎಲ್ಲಿಂದ? ನಾವು ಕಮಲಾಪುರದಿಂದ ಮಾತಾಡೋದು, ಗುಲ್ಬರ್ಗ ಡಿಸ್ಟ್ರಿಕ್ಟ್. ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಹೇಳಿ ಬಸವಾಂಜಲಿ ಅವರೇ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಈಗ ಮಗು ಆದ ತಕ್ಷಣ, ಒಂದು ಚಿಕ್ಕ ಮಗು ಆದ ತಕ್ಷಣ ಎಷ್ಟು ದಿವಸದಲ್ಲಿ ಮಗುಗೆ ನಾವು ಕಣ್ಣಿನ ಚೆಕಪ್ ಮಾಡಿಸ್ಬೋದು ಸರ್? ಸಾಮಾನ್ಯವಾಗಿ ರುಟೀನ್ ಎಕ್ಸಾಮಿನೇಷನ್ ನಾವು ಆ ಥರ ಏನು ಪ್ರಿಸ್ಕ್ರೈಬ್ಡ್ ಇಲ್ಲ. ಸೊ ಎಲ್ಲ ಮಕ್ಕಳಿಗೆ 1 ವರ್ಷ ಒಳಗಡೆ ಒಂದು ಸರ್ತಿ ಚೆಕ್ ಮಾಡಿಸಿದ್ರೆ ಅಡ್ಡಿ ಇಲ್ಲ.
ಹಾಂ ಓಕೆ ಸರ್. ಬಟ್ ವಿ ಕಾಲ್ ಏನೋ ಒಂದು ಪ್ರೀ ಮೆಚ್ಯೂರ್ ಬೇಬೀಸ್ ಅಂತೀವಿ. ಪ್ರೀ ಮೆಚ್ಯೂರ್ ಬೇಬೀಸ್ ಅಂತಂದರೆ ಯಾವ ಬೇಬಿ ಕಂಪ್ಲೀಟ್ 9 ತಿಂಗಳಿಗೆ ಬರ್ತಾಗಿರಲ್ಲ. ಮೊದಲೇ 9 ತಿಂಗಳಿಗಿಂತಲೂ ಮುಂಚೆನೇ ಏನು ಹುಟ್ಟಿರ್ತವೆ ಅವರಿಗೆ ಪ್ರೀ ಮೆಚ್ಯೂರ್ ಬೇಬೀಸ್ ಅಂತೀವಿ. ಅವ್ರದ್ರಲ್ಲಿ ವಿ ಕಾಲ್ ಆ್ಯಂಡ್ ಡಿಸೀಸ್ ಎಂಟಿಟಿ ಕಾಲ್ಡ್ ರೆಟಿನೋಪತಿ ಆಫ್ ಪ್ರೀ ಮೆಚ್ಯೂರಿಟಿ, ROP ಅಂತಂತೀವಿ. ಸೊ ಆ ಬೇಬೀಸಿಗೆ ಆದಷ್ಟು ಹುಟ್ಟಿದ 2 ವಾರದಲ್ಲಿ ಒಂದು ಸರ್ತಿ ಚೆಕ್ ಮಾಡಬೇಕು. ಓಕೆ. ಹಾಂ, ಸೊ ಅದೇನು ರೆಟಿನೋಪತಿ ಆಫ್ ಪ್ರೀಮೆಚುರಿಟಿ ಅಂತಿದೆಯಲ್ಲ, ಅದನ್ನು ನಾವು ಎಷ್ಟು ಬೇಗ ಗೊತ್ತು ಹಿಡಿದು ಅಲ್ಲಿಂದಲ್ಲೇ ತಡೆಗಟ್ಟಿಸ್ತೀವಿ ಒಳ್ಳೆಯದು. ಅದನ್ನು ನಾವು ಹಾಗೆ ಮುಂದೆ ಒಳಗೆ ಬಿಟ್ಟರೆ ಅದು ಅಂಧತ್ವಕ್ಕೆ ಒಂದು ಒನ್ ಆಫ್ ದ ಮೇಜರ್ ರೀಸನ್ಸ್ ಇನ್ ಅ ಪ್ರೀಮೆಚೂರ್ ಬೇಬೀಸ್. ಸೊ ಅದಕ್ಕೆ ಆದಷ್ಟು ಬೇಗ ಗೊತ್ತು ಹಿಡಿದು ಅಲ್ಲಿಂದಲ್ಲೇ ಚೆಕ್ ಮಾಡಿ ಅಲ್ಲಿಂದಲ್ಲೇ ತಡೆಗಟ್ಟಬೇಕು. ಸೊ ಎನಿ ಪ್ರೀಮೆಚೂರ್ ಬೇಬಿ ಫಸ್ಟ್ 2 ವೀಕ್ಸಲ್ಲಿ ಒಂದು ಸರ್ತಿ ಕಣ್ಣು ಚೆಕ್ ಮಾಡಿಸ್ಕೊಳ್ಳೇಬೇಕು. ಅದು 9 ತಿಂಗಳಲ್ಲಿ ಹುಟ್ಟಿಲ್ಲ ಬೇಬಿ, 7 ತಿಂಗಳಿಗೆ ಹುಟ್ಟಿದೆ, 8 ತಿಂಗಳಿಗೆ ಹುಟ್ಟಿದೆ ಅಂತಂದರೆ ಅಲ್ಲಿಂದಲ್ಲೇ 2 ವೀಕ್ಸಲ್ಲಿ ಕಣ್ಣು ಚೆಕಪ್ ಮಾಡಿಸ್ಕೊಳ್ಳೇಬೇಕು. ಅದು ನಾರ್ಮಲ್ ಬರ್ತ್ ಆಗಿತ್ತಂದ್ರೆ ಆ ಮಗುವಿಗೆ ಎಷ್ಟು ದಿವಸ? ನಾರ್ಮಲ್ ಬರ್ತ್ ಆಗಿದ್ದ ಮಗುವಿಗೆ ಏನಾದರೂ ಪೇರೆಂಟ್ಸಿಗೆ ಏನಾದರೂ ಕಣ್ಣಲ್ಲಿ ವೈಟ್ ಕಲರ್ ಲ್ಯೂಕೋಕೋರಿಯಾ ಅಂತೀವಿ, ಕಣ್ಣಲ್ಲಿ ವೈಟ್ ಕಲರ್ದು ಏನಾದರೂ ಕಂಡಿತು ಅಂತಂದರೆ ಇದಕ್ಕಿದ್ದಂಗೆ ಕರ್ಕೊಂಡು ಬರಬೇಕು. ಬೇಬಿ ನಿಮಗೆ ಫಾಲೋ ಮಾಡ್ತಿಲ್ಲ, ನಿಮ್ಮ ಲೈಟಿಗೆ ನಿಮ್ಮ ಮುಖ ನೋಡ್ತಿಲ್ಲ, ನೀವು ಕ್ಲ್ಯಾಪ್ ಮಾಡಿದ ಕಡೆ ನೀವು ತಿರುಗ್ತಾ ಇಲ್ಲ ಅಂತಂದರೆ ಒಂದು ಸರ್ತಿ ಕರ್ಕೊಂಡು ಬರಬೇಕು. ಅದಲ್ಲ ಅಂದರೆ 1 ವರ್ಷಕ್ಕೆ ಕರ್ಕೊಂಡು ಬಂದರೆ ಅಡ್ಡಿ ಇಲ್ಲ. ಸಾಮಾನ್ಯವಾಗಿ 1 ವರ್ಷಕ್ಕೆ ಕರ್ಕೊಂಡು ಬಂದರೆ. ಥ್ಯಾಂಕ್ ಯು ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಒಂದು ಕರೆ ನೋಡೋಣ. ಹಲೋ. ಹಲೋ ರೀ. ಹಾಂ, ನಮಸ್ತೆ. ವಸಂತರಾವ್ ಸರ್. ವಸಂತರಾವ್ ಅವರು. ಹಾಂ, ಕೇಳಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹೇಳ್ರಿ ವಸಂತರಾವ್ ಅವ್ರ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ. ಏನು ತ್ರಾಸ? ಮೊದಲ ಪ್ಲಾಸ್ಟಿಕ್ ಚಪ್ಪಲ ಹಾಕೋತಿದ್ದಾರೆ, ಅವಾಗ ಪೂರ್ತಿ ಕಾಣ್ ಬಂದಾಗಿರಿ. ಓದ್ಬೇಕಂದ್ರೆ ಅಕ್ಷರ ಕಾಣ್ತಿಲ್ರಿ. ಪ್ಲಾಸ್ಟಿಕ್ ಚಪ್ಪಲ್ ಹಾಕೊಂಡಾಗ? ಹಾಂ ರೀ. ಅದು ಬಿಟ್ಟಿದ್ರೆ ಅಕ್ಷರ ಕಾಣ್ತದೆ, ಓದ್ರಕ್ ಬರ್ತದ್ರಿ. ಪ್ಲಾಸ್ಟಿಕ್ ಚಪ್ಪಲ್ ಬಿಟ್ರಿ ಕಾಣಿಸ್ತದೆ ಈಗೆಲ್ಲ? ಹಾಂ ರೀ. ಏನ್ ಚಪ್ಪಲ್ ಬರ್ತದ ಮತ್ತೆ ಅದ್ರಲ್ಲಿ ಬರ್ತದ? ಇಲ್ಲ ವಸಂತರಾವ್ ಅವರೇ, ಇದು ನಿಮ್ಮ ಮೂಢನಂಬಿಕೆ. ಪ್ಲಾಸ್ಟಿಕ್ ಚಪ್ಪಲಿಗೆ ದೃಷ್ಟಿಗೆ ಏನು ಸಂಬಂಧ ಇಲ್ಲ. ತಿಳಿತಲ್ಲ, ಆ ಥರ ಇಟ್ಕೋಬೇಡ್ರಿ. ನಿಮ್ಗೆ ಕಣ್ಣು ಮಬ್ಬಾಗಿದ್ದಕ್ಕೆ ಏನೋ ಕಣ್ಣಿಂದ ಕಾರಣ ಅದ. ಕಣ್ಣಿಂದ ಕಾರಣ ಅದ. ಅಕ್ಷರ ಈಗ ಚಲೋ ಕಾಣಿಸ್ತಾವ ಅಂದ್ರೂ ಮೊದ್ಲು ಯಾಕೆ ಮಬ್ಬಿದ್ದು ಅಂತ ಒಂದು ಸರ್ತಿ ವಿಚಾರ ಮಾಡಿ ನೋಡ್ಬೇಕು. ಒಂದು ಸರ್ತಿ ಬಂದು ಚೆಕ್ ಮಾಡಿಸ್ರಿ ಏನು ಕಾರಣ ಅದ ಅಂತೇಳಿ ನೋಡಮ್ಮು. ಏನಿಲ್ಲ ಅಂತಂದ್ರೆ ಅಡ್ಡಿ ಇಲ್ಲ. ಹಾಂ, ಎಲ್ಲ ಚಲೋ ಅದ ಅಂತಂದ್ರೆ ಇದು ಬಸ್ ಸ್ಟ್ಯಾಂಡ್ ಎದುರು ಬರುತ್ತೆ, ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಅಂತೇಳಿ ಅಲ್ವಾ? ಬರ್ರಿ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಸರ್, ನನ್ನ ಹೆಸರು ಮುಕೀದ್ ಅಹಮದ್ ಅಂತ. ಅಹಮದ್ ಅವ್ರೆ, ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಎಲ್ಲಿಂದ? ಸರ್, ನಾನು ಗುಲ್ಬರ್ಗ ಇಲ್ಲಿ ಬಬ್ಲಾಸ್ ಸಾವಳಗಿಲಿಂದ ಮಾತಾಡ್ತಾ ಇರೋದು. ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ನಮಸ್ಕಾರ ಸರ್. ಸರ್, ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಗುಲ್ಬರ್ಗದಲ್ಲಿ ಸುಮಾರು ಕಣ್ಣಿನ ಆಸ್ಪತ್ರೆಗಳಿದ್ದಾವೆ. ಅವು ಆಸ್ಪತ್ರೆಗೂ ನಿಮ್ಮ ಆಸ್ಪತ್ರೆಗೂ ವ್ಯತ್ಯಾಸವೇನು ಸರ್? ಸ್ಪೆಷಾಲಿಟೀಸ್ ಸರ್, ಸ್ಪೆಷಾಲಿಟೀಸ್ ಏನೇನು ಇದ್ದೇವೆ ಅಂತ. ಬೇರೆ ಆಸ್ಪತ್ರೆ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನಮ್ದರಲ್ಲಿ ಎಲ್ಲ ಸುಮಾರಾಗಿ ಎಲ್ಲ ಹೈ ಎಂಡ್ ಎಕ್ವಿಪ್ಮೆಂಟ್ಸ್ ಇದಾವೆ. ಸೊ ಏನು ನಾವು ಟಾಪಿಕಲ್ ಫೇಕೋ ಎಮಲ್ಸಿಫಿಕೇಶನ್ ಪರಿ ಆಪರೇಷನ್ಗೆ ಇಂಜೆಕ್ಷನ್ ಇರಲಾರ್ದೆ ಆಪರೇಷನ್ ಮಾಡ್ತೀವಿ. ಮತ್ತು ಕನ್ನಡಕ ಇದ್ದವರಿಗೆ ಕನ್ನಡಕ ತೆಗೆಯೋದು ಫೆಸಿಲಿಟಿ ಇದೆ. ಮತ್ತು ರೆಟಿನಾ ಸಂಬಂಧಪಟ್ಟಿದ್ದು ಏನಾದರೂ ನಿಮಗೆ ಅಕ್ಷಿಪಟ್ನ ಸಂಬಂಧಪಟ್ಟಿದ್ದು ಏನಾದರೂ ತೊಂದರೆ ಇದ್ದರೆ ವಿ ಹ್ಯಾವ್ ಕಂಪ್ಲೀಟ್ A to Z. ನಿಮ್ದು ಏನು ಕಣ್ಣಿನ ಸಂಬಂಧ ಏನು ಪಟ್ಟಿದೆ ಅದೆಲ್ಲದಕ್ಕೆ ವಿ ಹ್ಯಾವ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಅಂತ ಹೇಳ್ಬೋದು. ಧನ್ಯವಾದ ಅಹಮದ್ ಅವರೇ, ಕರೆ ಮಾಡಿದ್ದಕ್ಕೆ. ಸರ್, ಈಗ ನಾವು ಅಂದರೆ ಸಡನ್ನಾಗಿ ದೃಷ್ಟಿ ಹೋಗೋದು ಅದ್ರ ಬಗ್ಗೆ ಹೇಳಿದ್ರಿ. ಆಮೇಲೆ ಕೆಲವೊಂದು ಸಮಸ್ಯೆಗಳು ನಿಧಾನವಾಗಿ ಅಂದರೆ ಗ್ರಾಜುಯಲಿ ದೃಷ್ಟಿ ಹೋಗುತ್ತೆ. ಅದಕ್ಕೆ ಪರೆ ಒಂದು ಕಾರಣ. ಮೋಸ್ಟ್ ಕಾಮನ್ ಕಾಸಸ್ ಪರೆ. ಪರೆ ಒಂದು ಕಾರಣ. ಕ್ರಮೇಣವಾಗಿ ದೃಷ್ಟಿ ಹೋಗುತ್ತೆ. ಮತ್ತು ನೆಕ್ಸ್ಟ್ ಕಾಚ್ ಬಿಂದು ಅಂತೀವಿ. ಗ್ಲೋಕೋಮಾ ಅಂತೀವಿ. ಗ್ಲೋಕೋಮಾ ಒಂದು ಕಾರಣ. ಸೊ ಡಯಾಬಿಟಿಕ್ ರೆಟಿನೋಪತಿಯಲ್ಲೂ ಕ್ರಮೇಣವಾಗಿ ದೃಷ್ಟಿ ಹೋಗ್ಬೋದು. ಸೊ 2 ಥರದ್ದು ವಿಷನ್ ಲಾಸ್. ಒಂದು ಇದ್ದಕ್ಕಿದ್ದಂಗೆ ಸಡನ್ ಆಗಿ ಹೋಗೋದು, ಒಂದು ಕ್ರಮೇಣ ಹೋಗೋಂಥದ್ದು. ಒಂದು ಕರೆ ಇದೆ ಸರ್. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು ಹೇಳಿ. ಹಾಂ, ಇದ್ದಾರೆ. ತಮ್ಮ ಹೆಸರು ಹೇಳಿ. ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ರಾಘವೇಂದ್ರ ಅವರೇ, ಕೇಳಿ. ನಮಸ್ಕಾರ ರಾಘವೇಂದ್ರ, ಹೇಳ್ರಿ. ನಮಸ್ಕಾರ ಸರ್. ಈಗ ವಿಶ್ವ ದೃಷ್ಟಿ ದಿನ ಯಾಕೆ ಆಚರಿಸ್ತಾರೆ ಸರ್? ರೀಸನ್ ಮೇನ್ ಇದು ವಿಶ್ವ ದೃಷ್ಟಿ ದಿನ ಆಚರಣೆ ಮಾಡಕ್ಕಂತಂದ್ರೆ ಎಲ್ಲ ಜನರಿಗೆ ಒಂದು ನಾಲೆಡ್ಜ್ ಕೊಡೋದು. ಅಂಧತ್ವದಲ್ಲಿ 2 ಥರದಿರುತ್ತೆ. ಒಂದು ನೆಸೆಸರಿ ಬ್ಲೈಂಡ್ನೆಸ್, ಅದಕ್ಕೇನು ಮಾಡೋಕ್ಕಾಗಲ್ಲ. ಒಬ್ರು ಅಂಧ ಇದ್ದಾರೆ ಅಂತಂದರೆ ನಾವು ಅದಕ್ಕೇನು ಕಾರಣ
ಅದಕ್ಕೇನು ಪರಿಹಾರ ಇಲ್ಲ. ಇನ್ನೂ ಒಂದು ಅನಾವಶ್ಯಕತೆಯಾಗಿ ಅಂಧ ಇರ್ತಾರೆ. ಯಾರಿಗೆ ನಾವು ಅಂಧತ್ವದಿಂದ ಮುಕ್ತಗೊಳಿಸ್ಬೋದು, ಅಂಧತ್ವ ಮುಕ್ತಗೊಳಿಸ್ಬೋದು. ಅವ್ರದ್ದು ಅಂಧ ಇರೋಕ್ಕೆ ಏನು ಕಾರಣ ಇಲ್ಲ. ಸೊ ಅಂಥವರಿಗೆ ಒಂದು ನಾಲೆಜ್ ಕೊಟ್ಟು ಈ ಥರದ ಟ್ರೀಟ್ಮೆಂಟ್ ಇದೆ, ಈ ಥರದ ಆಪ್ಷನ್ ಇದೆ, ನೀವು ಅಂಧವಿರೋಕ್ಕೆ ನೀವು ಅನಿವಾರ್ಯತೆ ಇಲ್ಲ ನಿಮಗೆ. ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಂದು. ಪ್ಲಸ್ ಇನ್ನೂ ಒಂದು ಏನು ನೀವು ಸ್ಕ್ರೀನಿಂಗ್ ಡಿಸೀಸಸ್ ಅಂತ ಅಂದಲ್ಲ ನಾನು, ಡಯಾಬಿಟಿಕ್ ರೆಟಿನೋಪತಿ ಸ್ಕ್ರೀನಿಂಗು, ಯಾವ ಕಾಯಿಲೆಗಳು ನೀವು ಶುರುವಿಗೆ ಗೊತ್ತಿಡಿದ್ರೆ ಅದನ್ನು ಅಲ್ಲಿಂದಲ್ಲೇ ತಡೆಗಟ್ಬೋದು. ತಿಳಿತಲ್ಲ? ಅದು ನೀವು ಲಾಸ್ಟಿಗೆ ನಿಮ್ಮ ದೃಷ್ಟಿ ಹೋದ್ಮೇಲೆ ನೀವು ನಮ್ಮ ಹತ್ರ ಬಂದು ದೃಷ್ಟಿ ವಾಪಸ್ ತಂದು ಕೊಡಿ ಅಂದರೆ ಕಷ್ಟ. ಸೊ ಶುರುವಿಗೆ ಗೊತ್ತಿಡಿದು ಗ್ಲೋಕೋಮಾ ಅಂತೇನಂತೀವಿ, ಕಾಚ್ ಬಿಂದು ಗ್ಲೋಕೋಮಾ ಅಂತೇನಂತೀವಿ, ಶುರುವಿಗೆ ಗೊತ್ತಿಡಿದು ಅದನ್ನು ಅಲ್ಲಿಂದಲ್ಲೇ ತಡೆಗಟ್ಬೋದು. ಡಯಾಬಿಟಿಕ್ ರೆಟಿನೋಪತಿ ಶುರುವಿಗೆ ಗೊತ್ತಿಡಿದು ಅದನ್ನು ಅಲ್ಲಿಂದಲ್ಲೇ ತಡೆಗಟ್ಬೋದು. ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ ಅಂದೆ, ಅದನ್ನು ಅಲ್ಲಿಂದಲ್ಲೇ ಗೊತ್ತಿಡಿದು ತಡೆಗಟ್ಬೋದು. ಸೊ ಈ ಥರ ಕಾಯಿಲೆಗಳನ್ನು ಜನರನ್ನ ಜಾಗೃತವಾಗಿ ಮಾಡಿಸಲು ಸೊ ಮೇನ್ ಪಬ್ಲಿಕ್ಕಿಗೆ ಗೊತ್ತಾಗಬೇಕು, ಅವೇರ್ನೆಸ್ ಕೊಡಬೇಕು. ಸೊ ಈ ಥರ ಕಾಯಿಲೆಗಳಿದ್ದಾವೆ, ಇದನ್ನು ನಾವು ಅಲ್ಲಿಂದಲೇ ತಡೆಗಟ್ಬೋದು. ಎಂಡ್ ಸ್ಟೇಜಿಗೆ ಹೋದ್ಮೇಲೆ ನಮಗೆ ವಾಪಸ್ ತರೋದು ಕಷ್ಟ. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋಕ್ಕಂತೇಳಿ ಒಂದು ಇಟ್ ಈಸ್ ಅ ಇನಿಷಿಯೇಟಿವ್ ಟೇಕನ್ ಬೈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಈಗ ಸರ್ಕಾರದಿಂದ ಫ್ರೀ ಆಗಿ ದೃಷ್ಟಿ ಕನ್ನಡಕ ಮಾಡ್ಕೋಬಹುದು ಸರ್? ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದಕ್ಕಾಗಿ ಮಾಡ್ತಿರ್ತಾರೆ, ಯೋಜನೆಗಳಿರ್ತವೆ. ಅವರೆಲ್ಲ ಅಲ್ಲಿ ಸಂಪರ್ಕ ಮಾಡಿದ್ರೆ ನಿಮಗೆ ಮಾಹಿತಿ ಸಿಗಬಹುದು. ಅಲ್ಲಿ ಇಲ್ಲ, ಸರ್ಕಾರಿ ಆಸ್ಪತ್ರೆ ಮುಖಾಂತರ ಕ್ಯಾಂಪ್ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಬ್ಲೈಂಡ್ನೆಸ್ ಕಂಟ್ರೋಲ್ ಸೊಸೈಟಿ ಅಂತ ಒಂದು ಸೊಸೈಟಿ ಇದೆ. ಸೊ ಅದರಲ್ಲಿ ನಿಮಗೆ ಪರಿ ಆಪರೇಷನ್ ಸಂಪೂರ್ಣವಾಗಿ ಫ್ರೀಯಾಗಿ ಮಾಡಿಕೊಡ್ತಾರೆ. ಏನು ಅದಕ್ಕೆ ಡಾಕ್ಯುಮೆಂಟ್ ಕೊಡ್ಬೇಕು? ಅದು ಸ್ವಲ್ಪ ಸರ್ಕಾರದವರೇ ಹೇಳ್ಬೋದು ನಿಮಗೆ. ಏನು ಮೋಸ್ಟ್ಲಿ ಆಧಾರ್ ಕಾರ್ಡ್, BPL ಕಾರ್ಡ್ ಬೇಕಾಗ್ಬೋದು ಅದಕ್ಕೆ. ಒಳ್ಳೇದು. ನಮಸ್ಕಾರ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಮುಂದಿನ ಕರೆ ನೋಡೋಣ. ಹಲೋ 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 ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಸತೀಶ್ ಕುಮಾರ್, ಕಲಬುರಗಿಯಿಂದ ಕಾಲ್ ಮಾಡ್ತಾ ಇದ್ದೀವಿ ಸರ್. ಸತೀಶ್ ಕುಮಾರ್ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ನಮಸ್ಕಾರ ಸತೀಶ್ ಕುಮಾರ್ ಅವರೇ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಹೇಳಿ. ಸರ್, ಇದು ನಮ್ಮ ಮಕ್ಕಳ ಬಗ್ಗೆ ಕೇಳೋದಿತ್ತು ಸರ್. ಕೇಳ್ರಿ. ನಮ್ಮ ಮಕ್ಕಳು ಈಗ 5.5 ವರ್ಷದವ್ರು ಸರ್. ಯಾವಾಗಲೂ ಅದು ಮೊಬೈಲ್ ಕೊಡಿ, ನಾನು ನೋಡ್ತೀನಿ, ಅದೇ ಹಠ ಮಾಡ್ತಾ ಇರ್ತಾರೆ ಸರ್. ಓಕೆ 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 ಸರ್, ಈಗ ಸಮಸ್ಯೆ ಏನಂದ್ರೆ ಸರ್, ಈಗ ಮಕ್ಕಳಿಗೆ ಮೊಬೈಲ್ ಅಂತ ಇದು ಅವಾಯ್ಡ್ ಮಾಡ್ತಾ ಇದೀವಿ ಸರ್. ನಾವು ಆದಷ್ಟು ಪ್ರಯತ್ನ ಪಡ್ತಾ ಇದೀವಿ, ಆದ್ರೂ ತುಂಬಾ ಹಠ ಮಾಡ್ತಾರೆ ಸರ್. ಬೇರೆ ರೀತಿಯಿಂದ ಅವ್ರು ಯಾವ್ದಾದ್ರು ಫುಡ್ ಅದು ಯಾವ್ದಾದ್ರು ಇದು ಮಾಡಿ ಇದು ಕಣ್ಣಿಂದ ಒಂದ್ ಸ್ವಲ್ಪ ಇದು ಮಾಡ್ಬೋದು ಏನಂತ ಸಲಹೆ ಏನದು? ಶುರುವಿಗೆ ರೂಢಿ ಹಚ್ಚಿದೆ ನಿಮ್ಮ ತಪ್ಪು. ರೂಢಿ ಹಚ್ಚಿದೆ ನಿಮ್ಮ ತಪ್ಪು. ಬಟ್ ಒಂದೇನಂತಂದರೆ ನಾವು ಒಂದು ಮಾತು ತಿಳ್ಕೊಬೇಕು, ನಮ್ದೇನು ಬೆಳೆಯೋ ಕಣ್ಣು ಅಂತೀವಿ, 12 ವರ್ಷ 14 ವರ್ಷ ತನಕ ಬೆಳೆಯೋ ಕಣ್ಣಿರ್ತೀವಲ್ಲ, ಅದು ದಟ್ ಈಸ್ ಡಿಸೈನ್ ಟು ಸಿ ಸಮಥಿಂಗ್ ಫಾರ್. ದೂರದ್ದು ನೋಡೋಕ್ಕೆ ಮಾಡಿದ್ದು ಸೃಷ್ಟಿಕರ್ತೆ. ನಮ್ಮ ಕಣ್ಣನ್ನು ದೂರ ನೋಡೋಕ್ಕೆ ಮಾಡಿದ್ದು, ಹತ್ತಿರ ನೋಡೋಕ್ಕೆ ಮಾಡಿದ್ದಲ್ಲ. ಹತ್ತಿರ ನೋಡೋಕ್ಕೆ ಅಂದರೆ ಫೋನ್ ನೋಡೋಕ್ಕಾಗಲಿ ಏನಾದರೂ ಹತ್ತಿರ ನೋಡೋಕ್ಕಂತೇಳಿ ಸೃಷ್ಟಿಕರ್ತೆ ನಮ್ಮ ಕಣ್ಣನ್ನು ಮಾಡಿದ್ದಲ್ಲ. ಸೊ ಈಗ ಈ ಟೈಮ್ ನೋಡಿ, ನೀವು ನಮ್ಮ ಟೈಮ್ ನೋಡಿ. ಈಗಿನ ಕ್ಲಾಸಿಗೆ ಹೋಗಿ ಎಷ್ಟು ಹುಡುಗರಿಗೆ ಕನ್ನಡಕ ಇದೆ? ಯಾವುದು? ಎಷ್ಟು ಹುಡುಗರಿಗೆ ಕನ್ನಡಕ ಇದೆ ಈಗಿನ ಕ್ಲಾಸಿಗೆ ಹೋಗಿ, ಈಗಿನ ಹುಡುಗರಿಗೆ ಹೋಗಿ. ಅದೇ ನಮ್ಮ ಟೈಮಲ್ಲಿ ನೋಡಿ, ಫೋನ್ ಇರಲಿಲ್ಲ ಅವಾಗ. ಎಷ್ಟು ಹುಡುಗರಿಗೆ ಕನ್ನಡಕ ಇದೆ ಪರ್ಸೆಂಟೇಜ್ ಚೆಕ್ ಮಾಡಿ ನೋಡಿ, ನಿಮಗೆ ತಿಳಿಯುತ್ತೆ. ನಮ್ದು ಒಂದು 40 ಕ್ಲಾಸ್ ಇದ್ದರೆ ಒಬ್ರಿಗೆ ಇಬ್ಬರಿಗೆ ಕನ್ನಡಕ ಇರ್ತಿತ್ತು. ಈಗ ಒಂದು 40 ಕ್ಲಾಸ್ ಇದ್ದರೆ 10 ಜನರಿಗೆ 10ರಿಂದ 12 ಜನರಿಗೆ ಕನ್ನಡಕ ಇದೆ. ಜಸ್ಟ್ ಸಿಂಪಲ್. ನಿಮಗೇನು ಇದು ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗಿಲ್ಲ. ನಮ್ಮ ಟೈಮಿಂದ ಈ ಟೈಮಿಂದ ಕಂಪೇರ್ ಮಾಡೋರು. ಸೊ ಇದಕ್ಕೆ ಮೇನ್ ಕಾರಣ ಏನಂತಂದರೆ ಹುಡುಗರು ಫೋನ್ ಯೂಸ್ ಮಾಡೋದು, ಏನು ಹತ್ತಿರ ನೋಡ್ತಾರಲ್ಲ ಅದಕ್ಕೆ. ಸೊ ಅದಕ್ಕೆ ನಾವು ಹೇಳ್ತೀವಿ, ವಿ ಎನ್ಕರೇಜ್ ದೆಮ್ ನಾಟ್ ಟು ಸಿ ಸಮಥಿಂಗ್ ವಿಚ್ ಈಸ್ ಕ್ಲೋಸ್. ಆದಷ್ಟು ಹುಡುಗರಿಗೆ ಹೊರಗಡೆ ಆಟ ಆಡೋಕ್ಕೆ ಬಿಡಿ, ಫುಟ್ಬಾಲ್ ಆಡೋಕ್ಕೆ ಬಿಡಿ, ಕ್ರಿಕೆಟ್ ಆಡೋಕ್ಕೆ ಬಿಡಿ, ಹೊರಗಡೆ ಏನು ಇಷ್ಟ ಅದು ಮಾಡೋಕ್ಕೆ ಬಿಡಿ. ಆದಷ್ಟು ಮನೆಯಲ್ಲಿ ಕೂಡ್ಸ್ಬಿಟ್ಟು ನಿಮ್ಮ ಸೇಫ್ಟಿಗೆ ಅಂತೇಳಿ ಹುಡುಗರು ಕಣ್ಣೆದುರಿರ್ತಾರಂತೆ, ಅವ್ರ ಕಣ್ಣೆದುರು ಫೋನ್ ಕೊಟ್ಟು ಸೊ ಈ ಥರ ಮಾಡೋದು ಇದು ಸಮಸ್ಯೆ ತಂದುಕೊಡುತ್ತೆ ಅವ್ರಿಗೆ. ಮತ್ತೆ ಒಂದು ಸರ್ತಿ ಕನ್ನಡಕ ಬಂತು, ಜೀವನ ಇಡೀ ಕನ್ನಡಕ ಇರುತ್ತೆ. ಮತ್ತು ಹುಡುಗರಿಗೆ ಬಂದಿದ್ದು ಕನ್ನಡಕ ಸಾಮಾನ್ಯ ಇರಲ್ಲ. ಹುಡುಗರಿಗೆ ಬಂದಿದ್ದು -5 -6 ಇರುತ್ತೆ. ದೊಡ್ಡವ್ರಿಗೆ ಬಂದಿದ್ದು -2 -3 ಇರುತ್ತೆ. ಬಟ್ ಹುಡುಗರಿಗೆ ಬಂದಿದ್ದು ಕನ್ನಡಕ -5 -6, ಮತ್ತದು 23 ವರ್ಷವಾಗೋವರೆಗೂ ಹೆಚ್ಚಾಗ್ತಾ ಇರುತ್ತೆ. ಸೊ ಅದು ಒಟ್ಟಿನಲ್ಲಿ ಲಾಸ್ಟಿಗೆ -12 -13 ಬಂದು ನಿಲ್ಲುತ್ತೆ. ಅವಾಗ ಹೇಗಾಗುತ್ತೆ ಅವ್ರ ಪರಿಸ್ಥಿತಿ ಅಂತಂದರೆ, ಕನ್ನಡಕ ಹುಡ್ಕಾಡ್ಬೇಕಂದ್ರೆ ಅವ್ನಿಗೆ ಕನ್ನಡಕ ಬೇಕು ಒಂದು, ತಿಳಿತಲ್ಲ. ಸೊ ಪೂರ್ತಿ ಒಂದು ಹ್ಯಾಂಡಿಕ್ಯಾಪ್, ಒಂದು ಕುಂಟುಂದು ಕಟ್ಟಿಗೆ ಆದಂಗೆ ಆಗ್ಬಿಡುತ್ತೆ ಕನ್ನಡಕ. ಪ್ರಿಕಾಷನರಿ ಮೆಜರ್ಸ್ ಇವಾಗಲೇ ನಾವು ಈಗಲೇ ಎಷ್ಟು ಬೇಗ ತಗೋತೀರಿ ಅಷ್ಟು ಬೇಗ ಒಳ್ಳೇದು. ಪ್ರಿಕಾಷನ್
ಇಟ್ಸ್ ಬೆಟರ್ ಟು ಬಿ ಸೇಫ್ ದೆನ್ ಸಾರಿ ಅಂತ. ಸರ್ ಫುಡ್ ಎಫೆಕ್ಟ್ ಆಗುತ್ತಂತೆ ಅಂತಾರೆ ಸರ್. ಅಂದ್ರೆ ಇವತ್ತ ನಾಳೆ ಸಿಗೋ ಫುಡ್ ನಾವು ನಮ್ ಟೈಮ್ ಅಲ್ಲಿ ಇದ್ದಾಗ ಫುಡ್ ಎಲ್ಲ ಚೆನ್ನಾಗಿರ್ತೈತೆ ಸರ್. ಅಂದ್ರೆ ಮಿಕ್ಸ್ಡ್ ಇವೆಲ್ಲ ಇರ್ತಿದಿಲ್ಲ. ಸೊ ಫುಡ್ ಒಂದ್ ಕಡೆಯಿಂದ ಇದು ಇನ್ಫ್ಲೂಯೆನ್ಸ್ ಆಗ್ತದೆ ಸರ್. ಈ ಸರ್ತಿ ಹೌದು ಸರ್ಟನ್ಲಿ ಆದ ಫುಡ್ಡಿನ ಇನ್ಫ್ಲೂಯೆನ್ಸು ಆದ. ಸೊ ಯಾಕಂದರೆ ಫುಡ್ ಹೇಗಿದೆ ಅಂತಂದರೆ ಇದು ನಿಜ, ಮೊದಲು ಸಿಗೋದು ಆಹಾರ ಈಗ ಸಿಗ್ತಿಲ್ಲ. ಸೊ ತುಂಬ ಪೆಸ್ಟಿಸೈಡ್ಸು, ತುಂಬ ಇನ್ಆರ್ಗ್ಯಾನಿಕ್ ಮಟೀರಿಯಲ್ಸು, ಯೂರಿಯಾ ಗಿರಿಯಾ ಹಾಕಿ ಬೆಳಿತಾರೆ. ಸೀಸನ್ ಇರಲ್ಲ ಸೀಸನ್ ಫ್ರೂಟ್ಸ್ ಬೇಕಂದ್ರೆ ಈಗೂ ಮಾವಿನ ಹಣ್ಣು ಕೊಡ್ತಾರೆ ನಿಮ್ಗೆ ಬೇಕಂದ್ರೆ. ಸೊ ಅದೇ ಆದಷ್ಟು ನ್ಯಾಚುರಲ್ಲು ಆರ್ಗ್ಯಾನಿಕ್ ಫುಡ್ ಇಡೋದು ಒಳ್ಳೆಯದು. ಈಗ ನಿಮ್ಮದು ಮನೆ ಹಿಂದ್ಗಡೆ ಬೆಳಿ ಅಂತನಕ್ಕೂ ಆಗಲ್ಲ, ಬಟ್ ಆದಷ್ಟು ನೀವೇ ಮಾರ್ಟಿಂದ ತರೋದಕ್ಕಿಂತಲೂ ನೀವೇ ಹೋಗಿ ರೈತನಿಂದ ನೀವೇ ಹೋಗಿ ಪರ್ಚೇಸ್ ಮಾಡಿ, ಕಣ್ಣಿ ಮಾರ್ಕೆಟಿಗೆ ಹೋಗಿ ನೀವೇ ಹೋಗಿ ಪರ್ಚೇಸ್ ಮಾಡಿ. ಆದಷ್ಟು ನಿಮ್ಮ ಕಣ್ಣು ಎದುರುಗಡೆ ಇದ್ದಿದ್ದು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ಸೊ ಅದಕ್ಕೆ ನಮ್ಮ ಮನೇಲಿ ಯಾವಾಗಲೂ ಒಂದು ಹ್ಯಾಬಿಟ್ ಇಟ್ಕೊಂಡಿವಿ, ಡೈಲಿ ಬೆಳಗ್ಗೆ ಒಬ್ಬರು ಹೋಗಿ ತರಕಾರಿ ತಂದ ಮೇಲೆ ಅಡುಗೆ ಆಗೋದು. ಇನ್ನೊಂದು ಸರ್ ನಂದೊಂದು ಇದೆ ಸರ್ ಪರ್ಸನಲ್. ನನಗೂ ಸ್ವಲ್ಪ ಇದು ಬಂದಿದೆ ಸರ್ ಸ್ಪೆಕ್ಟ್. 1 or 1.5 ಸಮಥಿಂಗ್ ಇದೆ ಸರ್. ನಾನು ವೇರ್ ಮಾಡ್ತಾ ಇದ್ದೀನಿ ಸರ್. ನಂದು ನಂಬರ್ ಕಮ್ಮಿ ಮಾಡ್ಬೇಕಾದ್ರೆ ಏನಾದ್ರು ಇದೆಯಾ ಸರ್ ಅದ್ರಲ್ಲಿ? ನಿಮ್ದು ವಯಸ್ಸು ಎಷ್ಟು ಏಜ್ ಮಾಡ್ರ ಸರ್? ನಮ್ದು ಈಗ 43 ಇದೆ. 43. ಇದು ನಾವು 40 ಅಂತೀವಿ ಗೊತ್ತಲ್ಲ ಚಸ್ಮಕ್ಕ? ಇದಕ್ಕೆ 40 ಅಂತೀವಿ. 40 ವಯಸ್ಸು ಆದಮೇಲೆ ಎಲ್ಲರಿಗೆ ಬರುತ್ತೆ ಇದು. ಇದ್ರ ಮೇನ್ಲಿ 10 ರೀಡಿಂಗ್ ಗ್ಲಾಸ್ ಮಾತ್ರ ಇರುತ್ತೆ, ದೂರದಕ್ಕೇನು ಬರಲ್ಲ. ಸೊ ಇದಕ್ಕೇನು ಪರಿಹಾರ ಅಂತೇನಿಲ್ಲ. ಒನ್ಸ್ ನಿಮ್ಮ ಪರಿ ಆಪ್ರೇಷನ್ ಮಾಡಾದ್ಮೇಲೆ ನಾವು ಮಲ್ಟಿಫೋಕಲ್ ಲೆನ್ಸ್ ಅಂತ ಹಾಕ್ಬೋದು. ಒನ್ಸ್ ನಿಮ್ಗೆ 50 ವರ್ಷ ಆದ್ಮೇಲೆ ಏನು ಪರಿ ಬರುತ್ತಲ್ಲ. ಏನಪ್ಪಾ ಅಂದ್ರೆ ನಂದು ಪ್ರೊಫೆಷನ್ ಸರ್, ನನ್ನ ಟೀಚಿಂಗ್ ಇದೆ ಸರ್. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಕಂಪ್ಯೂಟರ್ ಸೈನ್ಸ್ ಸರ್. ಲ್ಯಾಪ್ಟಾಪ್ ಅಲ್ಲಿ ಇದರಲ್ಲಿ ಮಾಡೋದು ಸಾಮಾನ್ಯವಾಗಿದೆ ಸರ್. ಓದ ಹಾಕೋದ್ರಿಂದ ಇದು ಆಗುತ್ತೆ. ಸೊ ಇದರಲ್ಲಿ ಏನಾದ್ರು ಇದೆ ಸರ್ ಸಜೆಷನ್ಸ್? ಐ ಮೀನ್ ಫುಲ್ ಏನಾದ್ರು ಸಮಥಿಂಗ್ ಸೊ ವಿ ಕ್ಯಾನ್ ಡಿಕ್ರೀಸ್ ದ ನಂಬರ್ಸ್. ಡಿಕ್ರೀಸ್ ಪ್ರೆಸ್ ಬಯೋಪಿಯಾಗಿ ಅದು ವಯಸ್ಸು ಸಂಬಂಧಪಟ್ಟಿದ್ದು ಇವ್ರೆ. ಸೊ ವಯಸ್ಸು ಸಂಬಂಧಪಟ್ಟಿದ್ದು. ಸೊ ಏನು ಅಷ್ಟು ಪ್ರೂವನ್ ಟ್ರೀಟ್ಮೆಂಟರ ಇಲ್ಲ, ಬಟ್ ಕನ್ನಡಕ ಉಡಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ ಜನಕ್ಕೆ. ಪ್ರೋಗ್ರೆಸಿವ್ ಗ್ಲಾಸಸ್ ಅಂತ ಬರುತ್ತೆ ಕನ್ನಡಕದಲ್ಲೂ. 2-3 ಥರದ್ದು ಕನ್ನಡಕ ಬರುತ್ತೆ. ಬೈಫೋಕಲ್ಗಿಂತಲೂ ಪ್ರೋಗ್ರೆಸಿವ್ ಅಂತೀವಿ. ಪ್ರೋಗ್ರೆಸಿವ್ ಈಗ ನಾನು ವೇರ್ ಮಾಡ್ತಾ ಇರೋದು ಬೈಫೋಕಲ್ ಇದೆ ಸರ್. ಅದು ಟಿಕ್ಲಿ ಬರುತ್ತೆ, ಕೆಳಗೆ ಟಿಕ್ಲಿ ಬರುತ್ತಲ್ಲ ಟಿಕ್ಲಿ. ಈ ಪ್ರೋಗ್ರೆಸಿವ್ ಅಲ್ಲಿ ಟಿಕ್ಲಿ ಇರಲ್ಲ. ಪ್ಲಸ್ ಇದು ಏನು ಟಿಕ್ಲಿ ಇದ್ದ ಕನ್ನಡಕ ಇರುತ್ತಲ್ಲ ಅದು ಬರೀ ಹತ್ತಿರದಕ್ಕಿರುತ್ತೆ. ಇಟ್ ವಿಲ್ ಬಿ ಎಟ್ ರೀಡಿಂಗ್ ಡಿಸ್ಟೆನ್ಸ್. ಸೊ ಪ್ರೋಗ್ರೆಸಿವ್ ಏನಿರುತ್ತೆ ನಿಮ್ಗೆ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ, ಕೆಳಗಡೆ ಟಿಕ್ಲಿ ಕಾಣಲ್ಲ. ಸೊ ಕನ್ನಡಕ ರೂಢಿ ಮಾಡ್ಕೊಳ್ಳಿ. ಒನ್ಸ್ ನಿಮ್ದು ಪರಿ ಆಪ್ರೇಷನ್ ಮಾಡಿದ್ಮೇಲೆ ಮಲ್ಟಿಫೋಕಲ್ ಲೆನ್ಸ್ ಅಂತ ಹಾಕ್ತೀವಿ ಕಣ್ಣಿನ ಒಳಗಡೆ. ಅದು ಒನ್ಸ್ ನಾವು ಮಲ್ಟಿಫೋಕಲ್ ಲೆನ್ಸ್ ಹಾಕ್ಮೇಲೆ ನಿಮಗೆ ಕನ್ನಡಕ ಮುಕ್ತ ಮಾಡ್ಬೋದು ನಾವು. ಮಲ್ಟಿಫೋಕಲ್ ಲೆನ್ಸ್ ಹಾಕಿದ್ರೆ ಕನ್ನಡಕ ಮುಕ್ತ ಮಾಡ್ಬೋದು. ಧನ್ಯವಾದ ಸತೀಶ್ ಕುಮಾರ್ ಅವರಿಗೆ. ಈಗ ನಾನು ಕೇಳೋಂಥ ಪ್ರಶ್ನೆಗಳು ನಮ್ಮ ಕೇಳಿದರೆ ಕೇಳ್ತಾ ಇದ್ದಾರೆ. ನನ್ನದು ಸಾಕಷ್ಟು ಈಗ ಕಂಪ್ಯೂಟರ್, ಮೊಬೈಲ್ ಇವು ಕಣ್ಣಿನ ಮೇಲೆ ಯಾವ ರೀತಿಯ ಸಮಸ್ಯೆಗಳನ್ನು ಮಾಡ್ತಿದ್ದಾವೆ ಅನ್ನೋದು ಪ್ರಶ್ನೆ ಸರ್. ಅದು ನಮ್ಮ ಕೇಳಿದ್ರು ಮೊಬೈಲ್ ಇಟ್ಕೊಂಡು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿರೋದು. ಈಗ ಇವರು ಸತೀಶ್ ಕುಮಾರ್ ಅವ್ರು ಕೇಳೋ ಕಂಪ್ಯೂಟರ್ ಟೀಚ್ ಮಾಡ್ತಿದ್ದೀನಿ. ಯಾಕಂದರೆ ಅವರು ಕಂಪ್ಯೂಟರ್ ಟೀಚ್ ಮಾಡ್ಬೇಕಂದ್ರೆ ಕಂಟಿನ್ಯೂ ಆಗಿ ಅವ್ರು ಇರಲೇಬೇಕಾಗತ್ತೆ. ಒಂದು ಕರೆ ಇದೆ ನಂತರ ಮತ್ತೆ ನಾವು ಕಂಟಿನ್ಯೂ ಮಾಡಿ. ಹಲೋ ನಮಸ್ತೆ. ನಮಸ್ಕಾರ, ಹೇಳಿ. ನಮಸ್ತೆ ಸರ್, ನನ್ನ ಹೆಸರು ಅಶ್ವಿನಿ ಅಂತ, ತುಮಕೂರಿಂದ. ಅಶ್ವಿನಿ ಅವರ ಪ್ರಶ್ನೆ ಕೇಳಿ. ಅದೇ ಸರ್, ನಾವ್ ಯಾವಾಗ್ಲೂ ನಮ್ಮ ಆರೋಗ್ಯ ಚೆನ್ನಾಗಿದ್ರು, ನಮ್ ದೃಷ್ಟಿ ಸರಿಯಾಗಿದ್ರು ನಾವು ರೊಟೀನ್ ಚೆಕಪ್ ಮಾಡಿಸ್ಬೇಕು ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಸರ್. ಒಂದು ಹೈ ಮಯೋಪ್ಸ್ ಅಂತೀವಿ. ಹೈ ಮಯೋಪ್ಸ್ ಅಂದರೆ ನಿಮ್ದು ಕನ್ನಡಕ -2ಕ್ಕಿಂತಲೂ ಜಾಸ್ತಿ ಇತ್ತು ಅಂತಂದರೆ ಬರೀ ಕನ್ನಡಕ ನಂಬರ್ ಅಲ್ಲದೆ ನಿಮ್ದು ಕಂಪ್ಲೀಟ್ ಪೆರಿಫೆರಲ್ ರೆಟಿನಲ್ ಎಕ್ಸಾಮಿನೇಷನ್ ಅಂತೀವಿ. ಅಕ್ಷಿಪಟ್ನದ್ದು ಡೀಟೇಲಾಗಿ ಚೆಕಪ್ ಮಾಡಬೇಕು. ಯಾಕಂದರೆ ನಿಮ್ದು ಅಕ್ಷಿಪಟ್ನದಲ್ಲಿ ಹೋಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದೇನಾದರೂ ಹೋಲ್ಸ್ ಡೆವಲಪ್ ಆಗಿತ್ತು ಅಂದರೆ ಅದನ್ನು ಅಲ್ಲಿಂದಲ್ಲೇ ಲೇಸರ್ ಮಾಡಿ ಕ್ಲೋಸ್ ಮಾಡಬೇಕು. ಒಂದು, ಇಫ್ ಯು ಆರ್ ಅ ಡಯಾಬಿಟಿಕ್ ಅಂಡರ್ ಕಂಟ್ರೋಲ್, ಆ್ಯಸ್ ಐ ಟೋಲ್ಡ್, ಎವ್ರಿ 6 ಮಂತ್ಲಿ ಒಂದೊಂದು ಸರ್ತಿ ಕಂಪ್ಲೀಟಾಗಿ ರೆಟಿನಾ ಚೆಕ್ ಮಾಡಿಸ್ತಾ ಇರಬೇಕು. ಮತ್ತು ವರ್ಷ ಕನ್ನಡಕ ನಂಬರ್ ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ವರ್ಷ ಕನ್ನಡಕ ನಂಬರ್ ವೇರಿಯೇಷನ್ ಆಗೋ ಚಾನ್ಸ್ ಇರುತ್ತೆ. ಅದು ಒಂದು ರೂಟೀನಾಗಿ ಚೆಕ್ ಮಾಡಿಸ್ತಾ ಇರಬೇಕು. 3-4 ಕಾರಣ ಇದಾವೆ. ಸೊ ಇದಕ್ಕಂತ ನೀವು ರೂಟೀನಾಗಿ ಚೆಕ್ ಮಾಡಿಸ್ತಾ ಇರಬೇಕು. ಸರ್, ನಂದು ಇನ್ನೊಂದು ಕ್ವಶನ್ ಇತ್ತು ಸರ್. ನಮ್ಗೆ ಸ್ಟ್ರೆಸ್ ಆದ್ರೆ, ನಿದ್ದೆ ಕಡಿಮೆ ಆದ್ರೆ ಕಣ್ಣಿಗೆ ಯಾವ ತರ ಸಮಸ್ಯೆಗಳು ಬರ್ಬೋದು ಸರ್? ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ಒಂದು ಸ್ಟ್ರೆಸ್, ನಿದ್ದೆ ಕಡಿಮೆ ಆದರೆ ಒಂದು ಸ್ಪೆಸಿಫಿಕ್ ಎಂಟಿಟಿ ಅಂತೀವಿ, ಅದರಲ್ಲಿ ಸೆಂಟ್ರಲ್ ನಿಮಗೆ ಕಾಣೋದು ಮಬ್ಬಾಗ್ಬಿಡುತ್ತೆ. ಸೆಂಟ್ರಲ್ ಸೀರಿಯಸ್ ರೆಟಿನೋಪತಿ ಅಂತೀವಿ ನಮ್ಮ ಭಾಷೆದಲ್ಲಿ. ಸೊ ಅದು ಸ್ವಲ್ಪ ಟೈಪ್ ಎ ಪರ್ಸನಾಲಿಟಿ ಏನಿರ್ತಾರೆ, ನಿದ್ದೆ ಮಾಡಲ್ಲ, ಟೀ ಕಾಫಿ ಜಾಸ್ತಿ ಕುಡಿತಾರೆ, ಎಲ್ಲದಕ್ಕೆ ಸ್ಟ್ರೆಸ್ ತೊಗೋತಾರೆ, ಆ ಥರ ಜನಕ್ಕೆ ಸಾಮಾನ್ಯವಾಗಿ ಬರೋಂಥದ್ದು ಒಂದು ಕಾಯಿಲೆ.
ಸೊ ಪ್ಲಸ್ ಅದಲ್ಲದೆ ಹೆಡ್ಡೇಕ್ ಇರುತ್ತೆ, ಮೈಗ್ರೇನ್ ಬರುತ್ತೆ. ಮೈಗ್ರೇನಿಂದ ನಿಮಗೆ ದೃಷ್ಟಿ ತೊಂದರೆ ಆಗ್ಬೋದು. ತಲೆನೋವಿಂದ ನಿಮಗೆ ದೃಷ್ಟಿ ತೊಂದರೆ ಆಗ್ಬೋದು. ಸೊ ಸ್ಟ್ರೆಸ್ ಅನ್ನೋದು ಸ್ಪೆಸಿಫಿಕ್ಕಾಗಿ ಅದು ಒಂದು CSER ಒಂದು ಕಾಸ್ ಮಾಡುತ್ತೆ, ಬಟ್ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಡಿಸೀಸಸ್ ಅಸೋಸಿಯೇಟೆಡ್ ದೃಷ್ಟಿ ತೊಂದರೆ ಕ್ರಿಯೇಟ್ ಮಾಡುತ್ತೆ ನಿಮಗೆ. ಒಳ್ಳೆಯದು ಅಶ್ವಿನಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರ್, ಈಗ ಅದು ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಸೋದ್ರಿಂದ ಏನೇನು ಸಮಸ್ಯೆಗಳಾಗ್ಬೋದು, ಅದನ್ನು ಅವಾಯ್ಡ್ ಮಾಡಿದ್ರೆ ಎಷ್ಟು ಒಳ್ಳೆಯದು ಅನ್ನೋದ್ರ ಬಗ್ಗೆ ಸ್ವಲ್ಪ. ಒಂದು ಚಿಕ್ಕ ಮಕ್ಕಳು ಕಂಪ್ಯೂಟರ್ ಅಥವಾ ಮೊಬೈಲ್ ಯೂಸ್ ಮಾಡೋದು ಒಂದು ವಿಷಯ, ಅದು ನಾವು ಡಿಸ್ಕಸ್ ಮಾಡಿದ್ವಿ. ಅದು ದಟ್ ಈಸ್ ಸ್ಯಾಕ್ರಿಲೇಜ್ ಅಂತೀವಿ ಪಾಪ. ಸೊ ಅದು ಒಂದು ಹೇಳಾಯ್ತು ನಾನು ಅವರಿಗೆ, ಜೀವನವಿಡೀ ಅವ್ರು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಬಟ್ ದೊಡ್ಡವ್ರು ಏನಾಗುತ್ತೆ, ಇಟ್ ಕಾಸಸ್ ಸಮಥಿಂಗ್ ಕಾಲ್ ಡ್ರೈ ಐ. ಕಂಪ್ಯೂಟ್ರಿಂದ ಬರೋದು ಬ್ಲೂ ಲೈಟು ಮತ್ತು UV ಲೈಟು ನಿಮ್ದು ಕಣ್ಣನ್ನು ಒಣಗಿಸ್ಬಿಡುತ್ತೆ. ನಿಮ್ದು ಕಣ್ಣನ್ನು ಏನಿರುತ್ತೆ ಡ್ರೈ ಮಾಡಿ, ನಮ್ದು ಕಣ್ಣು ಹಸಿ ಇರಬೇಕು, ಇಟ್ ಹ್ಯಾಸ್ ಟು ಬಿ ವೆಟ್. ಸೊ ಏನಾದರೂ ನೀವೇ ನೋಡಿ, ಒಂದು 10 ನಿಮಿಷ ನಿಮ್ಮ ಕಣ್ಣು ಬಡಿಬೇಡಿ, 10 ನಿಮಿಷ ಕಣ್ಣು ಬಡಿಬೇಡಿ, ಏನಾದರೂ ಬೆಳಕನ್ನು ನೋಡಿ, ಏನಾದರೂ ನೋಡಿ. ಸೊ ಹೇಗೆ ಚುಚ್ಚೋದು, ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅದೇ ಮೂಲಕ ಕಂಟಿನ್ಯೂಸ್ ಕಂಪ್ಯೂಟರ್ ಅಥವಾ ಫೋನ್ ನೋಡೋದ್ರಿಂದ ಇಟ್ ಕಾಸಸ್ ಡ್ರೈ ಐ. ಆ್ಯಂಡ್ ಕಂಪ್ಯೂಟ್ರಲ್ಲಿರುವ ಬ್ಲೂ ಲೈಟು ಮತ್ತು UV ಲೈಟ್ ದಟ್ ಎಕ್ಸಲರೇಟ್ಸ್ ದಟ್ ಡ್ರೈ ಐ. ಸರ್, ಒಂದು ಪ್ರಶ್ನೆ ನನಗೆ, ಈ ನಾವು ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ ಅಂದರೆ, ಜ್ವರ ಬಂತು, ಕೆಮ್ಮು ಬಂತು, ನೆಗಡಿ ಆಯ್ತು ಅಂದರೆ ಹೋಗಿ ಮೆಡಿಕಲ್ ಶಾಪ್ನಲ್ಲಿ ಒಂದು ಟ್ಯಾಬ್ಲೆಟ್ ತಗೊಂಡು ಇದು ಒಂದು ಅಭ್ಯಾಸ ನಮ್ಮಲ್ಲಿ ಬಹಳಷ್ಟು ಜನಗಳಿಗೆ ಇದೆ. ಅದೇ ರೀತಿ ಕಣ್ಣಿಗೆ ಸಮಸ್ಯೆ ಆದಾಗ ಏನೋ ಒಂದು ಡ್ರಾಪ್ಸ್ ತಂದು ಹಾಕ್ಕೊಂಡೆ, ಇದು ಎಷ್ಟು ಸಮಂಜಸ, ಎಷ್ಟು ಇದರಿಂದ ಆಗೋಂಥ ಪರಿಣಾಮಗಳು? ಇದು ಆ್ಯಕ್ಚುಲಿ ಒಂದು ಭಾಳ ಸೆನ್ಸಿಟಿವ್ ಮತ್ತು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಹೈಲೈಟ್ ಮಾಡಿದ್ರಿ ನೀವು. ಸೊ ಏನಂತೀವಿ, ಓವರ್ ದ ಕೌಂಟರ್ ಡ್ರಗ್ಸ್ ಅಂತೀವಿ ಇದಕ್ಕೆ, ಓವರ್ ದ ಕೌಂಟರ್ ಡ್ರಗ್ಸ್ ಅಂತೀವಿ. ಸೊ ಕಣ್ಣಿಗೆ ಸಂಬಂಧಪಟ್ಟಿದ್ದು ಓವರ್ ದ ಕೌಂಟರ್ ಇಂಡಿಯಾದಲ್ಲಿ, ಬೇರೆ ಕಂಟ್ರಿಲಿ ಎಲ್ಲ ಕಡೆ ಬ್ಯಾಂಡ್ ಇದೆ. ಇಂಡಿಯಾದಲ್ಲಿ ಸ್ಟೀರಾಯ್ಡ್ ಐ ಡ್ರಾಪ್ಸ್ ಓವರ್ ದ ಕೌಂಟರ್ ಅವೈಲೇಬಲ್ ಇದೆ. ಗೊತ್ತಿಲ್ಲ ಎದಕ್ಕೆ ರೂಲ್ ಇದೆ ಏನಿದು, ಇಫ್ ಏನಾದರೂ ಗೌರ್ಮೆಂಟ್ವರೆಗೂ ಈ ಮಾತು ಮುಟ್ರೆ ಒಳ್ಳೇದು. ಬಟ್ ಓವರ್ ದ ಕೌಂಟರ್ ಸ್ಟೀರಾಯ್ಡ್ ಡ್ರಾಪ್ಸ್ ಅವೈಲೇಬಲ್ ಇರಬಾರ್ದು. ಸ್ಟೀರಾಯ್ಡಿಂದು ತುಂಬ ಸೈಡ್ ಎಫೆಕ್ಟ್ಸ್ ಇದ್ದಾವೆ. ಏನು ಗ್ಲೋಕೋಮಾ ಅಂದ್ವಿ, ಪರೆ ಅಂದ್ವಿ, ಅದೆಲ್ಲ ಉಂಟಾಗ್ಬೋದು ಸ್ಟೀರಾಯ್ಡ್ ಡ್ರಾಪ್ಸ್ ಆಗ. ಅದು ಸಾಮಾನ್ಯವಾಗಿ ಆ ಮೆಡಿಕಲ್ ಶಾಪಲ್ಲಿ ಹೋದ ತಕ್ಷಣ ಅದು ಕೊಡ್ತಾರೆ ಸ್ಟೀರಾಯ್ಡ್ ಡ್ರಾಪ್ಸ್. ಸೊ ಅದಕ್ಕೆ ನಾವು ಯಾರಿಗೂ ರೆಕಮೆಂಡ್ ಮಾಡಲ್ಲ. ಓವರ್ ದ ಕೌಂಟರ್ ನೀವೇ ಪ್ರಿಸ್ಕ್ರೈಬ್ ಮಾಡಿ ಹೋಗಿ ಫಾರ್ಮಸಿಸ್ಟಿಗೆ ಕೇಳಿ, ಕಣ್ಣಿಗಿದು ಅಂತ. ಅದು ಸ್ಟೀರಾಯ್ಡ್ಸ್ ಏನಂತೀವಿ, ಅಂಡರ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್, ಅಂಡರ್ ಕಂಟ್ರೋಲ್ ಸಿಚುವೇಶನ್ ಆ್ಯಂಡ್ ಟೇಪರಿಂಗ್ ಡೋಸಸ್. ಕಂಟ್ರೋಲ್ ಸಿಚುವೇಶನಲ್ಲಿ ನಾವು ಹೇಗೆ ಹೇಳ್ತೀವಿ, ನಾವು ಹೇಗೆ ಕಡಿಮೆ ಮಾಡ್ಕೋತ ಬಾ ಅಂತೀವಿ, ಅದೇ ಥರ ಹಾಕ್ಬೇಕು ಸ್ಟೀರಾಯ್ಡ್ಸು. ಅದು ಹೊರತಾಗಿ ನೀವು ಮೆಡಿಕಲ್ ಶಾಪಲ್ಲಿ ತೊಗೊಂಡ್ಬಿಟ್ಟು ನಿಮಗೆ ಹೇಗೆ ತಿಳಿಯುತ್ತೆ ಅದೇ ಥರ ಹಾಕೊಂಡ್ರೆ ಅದ್ರ ತುಂಬ ಸೈಡ್ ಎಫೆಕ್ಟ್ಸ್ ಇದ್ದಾವೆ. ಆ್ಯಂಡ್ ಒನ್ಸ್ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಯಿತು ಅಂದರೆ ಜೀವನ ಇಡೀ ಅದ್ರ ಸೈಡ್ ಎಫೆಕ್ಟ್ಸ್ ಉಳಿತಾವೆ. ಸೊ ಅದಕ್ಕೆ ನಾವು ಓವರ್ ದ ಕೌಂಟರ್ ಐ ಡ್ರಾಪ್ಸ್ ಯಾರಿಗೂ ಪ್ರಿಸ್ಕ್ರೈಬ್ ಮಾಡಲ್ಲ. ಒಂದು ಕರೆ ಇದೆ ಸರ್. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಳಿ, ತಮ್ಮ ಹೆಸರು? ಸರ್, ನನ್ನ ಹೆಸರು ಶಾರದಾ ಅಂತ. ಶಾರದಾ ಅವರೇ, ಪ್ರಶ್ನೆ ಕೇಳಿ. ನನ್ನ ಕಡೆ 2 ಕ್ವಶನ್ ಇದೆ ಸರ್. ಒಂದು, ನನ್ನ ಹಸ್ಬೆಂಡ್ ಅವರಿಗೆ ಸದಾ ಯಾವಾಗ್ಲೂ ಕಣ್ಣು ರೆಡ್ ಆಗಿರುತ್ತೆ ಸರ್. ಸೊ ಅದು ಬೈಕ್ ರೈಡ್ ಮಾಡಿದಾಗ ಇನ್ನೂ ಜಾಸ್ತಿ ಆಗುತ್ತೆ ಸರ್. ಅದ್ರಲಿಂದ ಏನಾದ್ರೂ ಕಣ್ಣಿಗೆ ಪ್ರಾಬ್ಲಮ್ ಆಗ್ಬೋದಾ? ಇದು ಒಂದು ಅವ್ರಿಗೆ ಏನಾದರೂ ಅಲರ್ಜಿ ಇದೆ ನೋಡಬೇಕು ಮೇಡಮ್. ಸೊ ಬೈಕ್ ರೈಡ್ ಮಾಡುವಾಗ ಕಾಮನ್ ಆಗಿ ಜನರಲಿ ಡಸ್ಟ್ ಅಲರ್ಜಿ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸು ಅದಕ್ಕೆ ಇದಕ್ಕೆ ಅಂತೇನು ಹೇಳೋಕ್ಕಾಗಲ್ಲ. ಸೊ ಒಂದೇನಂತಂದರೆ, ನಾವು ಶಾರ್ಟ್ ಕೋರ್ಸ್ ಆಫ್ ಸ್ಟೀರಾಯ್ಡ್ ಡ್ರಾಪ್ಸ್ ಕೊಟ್ಟು ಅಲ್ಲಿಂದಲೇ ಕಡಿಮೆ ಮಾಡ್ತೀವಿ. ಬಟ್ ಇಟ್ ಈಸ್ ಜನರಲಿ ಬೆಟರ್ ಟು ಅವಾಯ್ಡ್. ಹೆಲ್ಮೆಟ್ ಹಾಕೊಂಡು ಓಡಿಸಿ, ಇಲ್ಲಾಂದರೆ ಗಾಗಲ್ಸ್ ಹಾಕೊಂಡು ಓಡಿಸಿ. ಸೊ ಯಾಕಂದರೆ ಕಾನ್ಸ್ಟೆಂಟಾಗಿ ಅಲರ್ಜಿ ಬರೋದ್ರಿಂದ ಅದು ತುಂಬ ಕರಿಗುಡ್ಡಿಗೆ ಅಪಘಾತ ಮಾಡ್ಬೋದು, ಕರಿಗುಡ್ಡೆಗೆ ತೊಂದರೆ ಮಾಡ್ಬೋದು. ಸೊ ಅದರಿಂದ ನಿಮ್ಮದು ಕರಿಗುಡ್ಡೆ ಪ್ರಾಬ್ಲಮ್ ಶುರು ಆಗ್ಬೋದು. ಸೊ ಅದಕ್ಕೆ ನೀವು ಆದಷ್ಟು ಅಲರ್ಜನ್ನ ಅವಾಯ್ಡ್ ಮಾಡಬೇಕು, ಆದಷ್ಟು ಡಸ್ಟ್ನ ಅವಾಯ್ಡ್ ಮಾಡಬೇಕು. ಗಾಗಲ್ಸ್ ಹಾಕೊಂಡು ಓಡಿಸ್ಬೇಕು, ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು. ಮತ್ತು ಸಿಂಪಲ್ ಟಿಯರ್ ಡ್ರಾಪ್ಸ್ ಸಿಗುತ್ತೆ, ಟಿಯರ್ ಡ್ರಾಪ್ಸ್ ಬೇಕಂದರೆ ಯೂಸ್ ಮಾಡ್ಬೋದು. ಸೊ ಬಟ್ ಟಿಯರ್ ಡ್ರಾಪ್ಸ್ ನೀವು ತೊಗೋಬೋದು, ಮೆಡಿಕಲ್ ಶಾಪ್ ಓವರ್ ದ ಕೌಂಟರ್ ತೊಗೋಬೋದು. ಬಟ್ ಇಟ್ ಹ್ಯಾಸ್ ಟು ಬಿ ಎ ಟಿಯರ್ ಡ್ರಾಪ್. ಮತ್ತು ಅದು ಸ್ಟೀರಾಯ್ಡ್ ಡ್ರಾಪ್ ಇರಬಾರ್ದು. ಸೊ ಬೆಟರ್ ಅಂದರೆ ಒಂದು ಕಣ್ಣಿನ ಆಸ್ಪತ್ರೆ ಮೆಡಿಕಲ್ ಶಾಪಲ್ಲಿ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ. ಓಕೆ ಸರ್. ಸರ್, ಇನ್ನೊಂದು ಕ್ವಶನ್ ಸರ್. ನನ್ನ ಕಸಿನ್ ಅವರಿಗೆ ಸ್ಪೆಕ್ಟ್ ಭಾಳ ದಪ್ಪ ಇದೆ ಸರ್ ಅವರಿಗೆ. ಸೊ ಅದ್ರ ಬಗ್ಗೆ ನಿಮ್ದೊಂದು ಪೇಪರ್ನಲ್ಲಿ ಆರ್ಟಿಕಲ್ ನೋಡಿದ್ದೆ ಸರ್ ನಾನು. IPCL ಅಂತೇಳಿ ಯಾವುದೋ ಒಂದು ಟ್ರೀಟ್ಮೆಂಟ್ ಹೇಳಿದ್ರಿ ಸರ್, ಅದ್ರ ಬಗ್ಗೆ ಏನು ಮಾಹಿತಿ ಕೊಡ್ಬೋದು ಸರ್? ಇದು ಹೇಗಿದೆ ಅಂತಂದರೆ, ಕನ್ನಡಕ ವಿತೀರ್ಣ ಮಾಡೋದು 2-3 ಪ್ರೊಸೀಜರ್ ಇದ್ದಾವೆ ಮೇಡಮ್. ಒಂದು ಲ್ಯಾಸಿಕ್ ಅಂತೀವಿ, ಇನ್ನೂ ಒಂದು IPCL ಅಂತೀವಿ. ಲ್ಯಾಸಿಕ್ ಅನ್ನೋದು -5 ನಂಬರ್ವರೆಗೆ ನಿಮ್ಮದು ಕರಿಗುಡ್ಡಿ ಆಕಾರ ಚೇಂಜ್ ಮಾಡಿ ಲೇಸರ್ ಮೂಲಕ ನಿಮ್ಮ ಸೆಂಟ್ರಲ್ 3 mm ಏನಿರುತ್ತಲ್ಲ ಅದು ಕರಿಗುಡ್ಡಿ ಆಕಾರ ಚೇಂಜ್ ಮಾಡಿ ನಿಮ್ಮ ಕನ್ನಡಕ ವಿತೀರ್ಣ ಮಾಡ್ತೀವಿ. IPCL ಅಂದರೆ ಯಾರ್ದು ಕನ್ನಡಕ ನಂಬರು -5ಕ್ಕಿಂತಲೂ ಮೇಲೆ ಇದೆಯಲ್ಲ
ಅವ್ರಿಗೆ ಅದಕ್ಕಿಂತಲೂ ಜಾಸ್ತಿ ಕರಿಗುಡ್ಡಿ ತೆಳ್ಳಗೆ ಮಾಡೋಕ್ಕಾಗಲ್ಲ ನಾವು. ಸೊ ಅವಾಗ ಏನು ಮಾಡ್ತೀವಿ, ನಿಮ್ದು ಏನು ಕನ್ನಡಕ ನಂಬರ್ ಇದೆಯಲ್ಲ ಅದಕ್ಕೆ ಸ್ಪೆಸಿಫಿಕ್ ಆಗಿ ನಿಮ್ಮ ಕಣ್ಣಿನ ಒಂದು 2-3 ಅಳತೆ ತೊಗೊಂಡು ಮೆಜರ್ಮೆಂಟ್ಸ್ ತೊಗೊಂಡು ಒಂದು ಲೆನ್ಸ್ನ ಆರ್ಡರ್ ಪ್ಲೇಸ್ ಮಾಡ್ತೀವಿ. ಅದು ನಿಮ್ಮ ಕಣ್ಣಿಗೆ ಸ್ಪೆಸಿಫಿಕ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ಬರುತ್ತೆ. ಆ ನಂಬರ್ ನಿಮ್ಮ ಕಣ್ಣು ಒಳಗಡೆನೇ ಹಾಕ್ಬಿಡ್ತೀವಿ. ಸೊ ಅದು ಕಾಂಟ್ಯಾಕ್ಟ್ ಲೆನ್ಸ್ ನಾವು ರೆಕಮೆಂಡ್ ಮಾಡಲ್ಲ ಯಾರಿಗೂ, ಯಾಕಂದರೆ ಕಾಂಟ್ಯಾಕ್ಟ್ ಲೆನ್ಸಿಂದ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ನೀವು ಇವತ್ತು ಒಂಥರ ಉಟ್ಕೋತೀರಾ, ನಾಳೆ ಒಂಥರ ಉಟ್ಕೋತೀರಾ, ಕ್ಲೀನ್ಲಿನೆಸ್ ಮೇಂಟೈನ್ ಆಗುತ್ತೇನಿಲ್ಲ, ಗ್ಯಾರಂಟಿ ಇರಲ್ಲ. ಸೊ ಅದಕ್ಕೆ ಇದು IPCL ಅಂತಂದರೆ ಒಂದು ಸರ್ತಿ ನಾವು ಸರ್ಜಿಕಲಿ ನಿಮ್ಮ ಕಣ್ಣು ಒಳಗಡೆ ಲೆನ್ಸ್ ಇಂಪ್ಲಾಂಟ್ ಮಾಡಿದ ತಕ್ಷಣ ಅದೇನು ಕನ್ನಡಕ ನಂಬರ್ ಇದೆಯಲ್ಲ ಅದು ಎಲ್ಲ 0 ಆಗಿಬಿಡುತ್ತೆ. ಅದು ನಾರ್ಮಲ್ ಆಗಿಬಿಡುತ್ತೆ. ನಾರ್ಮಲ್ ಸ್ಪೆಕ್ಟ್ ಇಲ್ಲದೆ ನೀವು ನಡೆಸ್ಬೋದು. ಯಾಕಂದರೆ ನೀವು ಅನ್ಬೋದು ಅವರಿಗೆ ಮೈನಸ್ ಎಷ್ಟಿದೆ ಅವ್ರ ನಂಬರು ಸರ್? ಮೈನಸ್ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಕಸಿನ್ ಅಂದ್ರೆ ಅಕ್ಕನ ಮಗಳ ಒಂದು -5 -7 ಮೇಲಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಎ ಹ್ಯಾಂಡಿಕ್ಯಾಪ್. ಸೊ ಅವ್ರಿಗೆ ಕನ್ನಡಕ ಬಿಟ್ಟರೆ ಏನೂ ಜೀವನ ನಡೆಯಲ್ಲ. ಸೊ ಆ ಥರ ಸಿಚುವೇಶನ್ ಇದ್ದಾಗ ಇದು ಸರ್ಜರಿ ವಿಲ್ ಬಿಕಮ್ ಅ ಬೂನ್. ಓಕೆ ಸರ್. ಒಳ್ಳೆಯದು ಶಾರದಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಔಷಧಿಗಳ ಬಳಕೆ ಬಗ್ಗೆ ಹೇಳ್ತಿದ್ರು, ಈ ತೊಗೊಂಡ್ರೆ ಇಂಥ ಸಮಸ್ಯೆಗಳಾಗುವ ಆದಷ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬೆಟರ್. ಯಾಕಂದರೆ ಸ್ಟೀರಾಯ್ಡ್ ಡ್ರಾಪ್ಸ್ ಅದೇ ಹೇಳೋದಲ್ಲ, ಒಂದು ಸರ್ತಿ ಅದ್ರ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಯಿತು ಅಂದರೆ ಜೀವನ ಇಡೀ ನಿಮಗೆ ಅದು ಬಿಡೋದಿಲ್ಲ. ಸರ್, ಇನ್ನೂ ಒಂದು ನನ್ನಿಂದ ಮುಖ್ಯವಾದ ಪ್ರಶ್ನೆ ಏನಂದರೆ, ಈಗ ನಮ್ಮಲ್ಲಿ ಡಿಫ್ರೆಂಟ್ ಪ್ರೊಫೆಷನ್ಸ್, ಕೆಲವರು ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿರ್ತಾರೆ, ಕೆಲವರು ಹೊಲಗಳಲ್ಲಿ ಕೆಲಸ ಮಾಡಿರ್ತಾರೆ, ಕೆಲವರು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಈ ಎಲ್ಲೆಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ವಹಿಸ್ಬೇಕು ಈ ಕಣ್ಣಿನ ದೃಷ್ಟಿಯಿಂದ, ಅದನ್ನು ಒಂದು ಸೇಫಾಗಿ ನಾವು ಇದು ಮಾಡ್ಕೋಬೇಕಾದ್ರೆ? ಒಂದು ರೆಗ್ಯುಲರಾಗಿ ಕಂಪ್ಯೂಟರ್ ಯೂಸ್ ಮಾಡೋರಿಗೆ ವಿ ರೆಕಮೆಂಡ್ ಸಮಥಿಂಗ್ ಕಾಲ್ಡ್ ಬ್ಲೂ ಕಟ್ ಗ್ಲಾಸಸ್ ಅಂತ ಯೂಸ್ ಮಾಡ್ತೀವಿ, ವಿಚ್ ಇಸ್ ಅ ಬ್ಲೂ ಲೈಟ್ ಫಿಲ್ಟರ್ ಗ್ಲಾಸ್. ಸೊ ಅದು ಯೂಸ್ ಮಾಡಿದ್ರೆ ಅವರಿಗೆ ಕಂಪ್ಯೂಟರ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ಸೊ ಅವರಿಗೆ ಅದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಚಾನ್ಸಸ್ ಇದು ಆಗುತ್ತೆ. ಮತ್ತು ರೆಗ್ಯುಲರಾಗಿ ಕಂಪ್ಯೂಟರ್ ಯೂಸ್ ಮಾಡೋರು ಇನ್ನೂ ಒಂದು 20-20-20 ರೂಲ್ ಅಂತೀವಿ ನಾವು. ಸೊ 20-20-20 ರೂಲ್ ಅಂದರೆ ಎಲ್ಲ 20 ನಿಮಿಷಕ್ಕೆ ಫಾರ್ ಎವ್ರಿ 20 minutes ಆಫ್ ಸಿಸ್ಟಮ್ ಯೂಸ್ ದೇ ಶುಡ್ ಗಿವ್ ಅ 20 seconds ಆಫ್ ಬ್ರೇಕ್. ಅಂದರೆ ಮತ್ತೆ ಅವ್ರ ಸಿಸ್ಟಮ್ ಬಿಟ್ಟು ಫೋನ್ ನೋಡೋಂಗಿಲ್ಲ. ಬ್ರೇಕ್ ಅಂದರೆ ಅವ್ರದ್ದು ಏನಾದರೂ 20 ಮೀಟರ್ ದೂರ ನೋಡಬೇಕು ಅವರು, 20 ಮೀಟರ್ ಸಮಥಿಂಗ್ ಫಾರ್ ಅವೇ. ಸೊ ಬೆಸ್ಟ್ ಇಸ್ ಎವ್ರಿ 20 ನಿಮಿಷ ಕಂಪ್ಯೂಟರ್ ಯೂಸ್ ಮಾಡಿದ್ರೆ ಒಂದು ಚಿಕ್ಕ ವಾಕ್ ಹೋಗಿ ಬನ್ನಿ, ಒಂದು ಸಣ್ಣದ ವಾಕ್ ಹೋಗಿ ಬನ್ನಿ, ಏನಾದರೂ ಆ ಥರ ಮಾಡಿ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್. ಹೇಳಿ, ಪ್ರಶ್ನೆ ಕೇಳಿ ಡಾಕ್ಟರ್ ಇದ್ರೆ. ಯಾರು ತಮ್ಮ ಹೆಸರು ಹೇಳಿ, ಫಸ್ಟ್ ತಮ್ಮ ಪರಿಚಯ ಹೇಳಿ. ಸ್ವಾಮಿ, ಎಲ್ಲಿಂದ? ನಿಂಬಾಳ್ ಆಳಂದ ತಾಲೂಕು. ನಿಂಬಾಳ. ಪ್ರಶ್ನೆ ಕೇಳಿ. ಕೇಳಿ ಸ್ವಾಮಿ ಅವರ. ಸರ್, ನನ್ನ ನಡಬಾರಕೆ ಕಣ್ಣ ನರ ವೀಕಿಗೆ ಒಂದರಿ, ಡಾಕ್ಟರ್ ವೀಕಿಗೆ ಒಲ್ಲಗತ್ತಾರಿ, ಅದಕ್ಕೆ ಆಪರೇಷನ್ ಆದ್ರೆ ಬರ್ತಾವ ಅಂತ ಕೇಳಾಗತ್ತಿ. ಹೌದಾ? ಏನು ಕಾರಣಕ್ಕೆ ನರ ವೀಕ್ ಆಗ್ಯದ ಅಂತ ಹೇಳ್ಯಾರ ಏನಾರ? ಅದೇ ನರ ವೀಕಿಗೆ ಒಂದರಿ ಸರ್. ಹಂಗಂದ್ರೆ ನರ ವೀಕ್ ಆಗಕ್ಕೆ ಹಲವಾರು ಕಾರಣ ಇರ್ಬೋದು ಸ್ವಾಮಿ. ಸೊ ಒಂದು ನಿಮ್ಮದು ಗ್ಲೋಕೋಮಾ ಅಂತ ಏನಂತೀವಿ, ಕಾಚ್ ಬಿಂದು ಅಂತ ಏನಂತೀವಲ್ಲ, ಅದರಿಂದ ನರ ವೀಕ್ ಆಗ್ಬೋದು ಒಂದು. ಮತ್ತು ಇನ್ನೂ ಒಂದು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಅಂತೀವಿ. ಏನ್ರಿ? ಓಕೆ, ನಿಮ್ಮ ತಮ್ಮಗೂ ಇದೇ ಥರ ಆಗಿದೇನ್ರಿ? ಏನು ಇರಳುಗಣ್ಣು ಏನಾದರೂ ಇತ್ತಾ? ಕತ್ಲಲ್ಲಿ ಕಾಣ್ತಿರ್ಲಿಲ್ಲ? ಸ್ವಲ್ಪ ಬೆಳ್ಳ ಕಾಣಿಸ್ತಾರೆ, ಬೆಳಕು ಕಾಣಿಸ್ತಾರೆ, ಅಂದ್ರೆ ಸಣ್ಣ ಇದ್ದರೆ ಏನು ಕಾಣಿಸಲ್ಲ ಸರ್. ಹೌದಾ? ಒಂದು ಸರ್ತಿ ಅದೇ ಏನು ಇರಳುಗಣ್ಣಿತ್ತು ಅಂದರೆ ಇದು ರಕ್ತಾಂಶದಿಂದ ಬರೋಂಥ ಕಾಯಿಲೆ. ಹಾಂ, ಇಲ್ಲ ಸರ್, ಇಲ್ಲ ನಾ ಕೇಳಲ್ಲ ರೀ. ನರ ವೀಕಿಗೆ ನಮ್ಮ ತಮ್ಮ ಕೆಲ ತೋರಿಸಿದ್ರಿ, ನಾ ಎಲ್ಲಿ ತೋರಿಸಿದ್ರಿ. ಹೌದಾ? ಒಂದು ಸರ್ತಿ ಬಂದು ಚೆಕ್ ಮಾಡಿಸ್ಕೊರಿ, ಚೆಕ್ ಮಾಡಿ ನೋಡಾದ್ಮೇಲೆ ಹೇಳ್ಬೋದು ಏನದ ಅಂತ ಹೇಳಿ. ಹಾಂ ಸರ್, ನಿಮ್ಮ ದವಾಖಾನೆ ಎಲ್ಲಿ ಬರ್ತದೆ? ಇದು ಬಸ್ ಸ್ಟ್ಯಾಂಡ್ ಎದುರು ಬರ್ತದೆ ರೀ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರು. ಅದೇ ಸರ್, ವಿಶ್ವನಾಥ್ ರೆಡ್ಡಿ. ಹಾಂ, ಹೌದ್ರಿ. ಹಾಂ, ಓಕೆ. ನಮ್ದೆಲ್ಲ ನಮ್ಮ ಮನ್ಯಾಗ ನಮ್ಮ ಹುಡುಗಿಗೆ ನಿಂಬಲ್ಲೇ ತೋರಿಸ್ತಾರೆ, ಅದಕ್ಕೆ. ಹೌದಾ? ನಿಮ್ದು ಏನಾರು ರಿಪೋರ್ಟ್ಸ್ ಇದ್ರೆ ಇಲ್ಲಿ ಹಾಕ್ರಿ, ನಮ್ದು ಇವ್ರಿಗೂ ಇದು ಮಾಡ್ತಾರ, ಬೇಕಂದ್ರೆ ಅದು ನೋಡಿ ಹೇಳ್ತೀನಿ ನಾ ಏನದ ಅಂತ ಹೇಳಿ. ಹಾಂ, ನಿಮಗೆ ಸಂಪರ್ಕಿಸ್ತಾರ ಅವ್ರು. ಹಾಂ, ನಮಸ್ಕಾರ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಅದೇ ನಾವು ಇದ್ರ ಬಗ್ಗೆ ಕೇಳ್ತೇವೆ ಸರ್. ಕೆಲವೊಂದು ಸ್ಥಳಗಳಲ್ಲಿ ಕೆಲಸ ಮಾಡೋಂತಾರೆ, ಈಗ ಕಂಪ್ಯೂಟರ್ ಬಗ್ಗೆ ಹೇಳಿದ್ರಿ. ಆಮೇಲೆ ಈ ರೈತರು ತಾವು ನೋಡಿರೋ ಹೊಲಗಳಲ್ಲೆಲ್ಲ ಔಷಧ ಹೊಡಿತಿರ್ತಾರೆ, ಅಂದರೆ ಪೆಸ್ಟಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡ್ತಿರ್ತಾರೆ. ಆಮೇಲೆ ಇಂಥ ಸಂದರ್ಭದಲ್ಲಿ ಅವರು ಏನು ಎಚ್ಚರಿಕೆ ಕ್ರಮಗಳನ್ನು ಪಾಲಿಸಬೇಕಾಗುತ್ತೆ? ಈಗ ಹತ್ತಿ ಪೆಸ್ಟಿಸೈಡ್ಸ್ ಮಾಡೋದು ಭಾಳ ನೋಡಿವಿ ನಾವು. ಹೌದು, ಹತ್ತಿ ಮೋಸ್ಟ್ಲಿ ಉದ್ದು ಬೆಳೆಯುತ್ತೆ. ಸೊ ಏನು ಅದು ಸ್ಪ್ರೇ ಮಾಡುವಾಗ ಎದರಿಂದ ಗಾಳಿ ಬಂತು ಅಂದರೆ ಸೀದಾ ಇದ್ದಿದ್ದ ಸ್ಪ್ರೇ ಎಲ್ಲ ಮಕ್ಕದ ಮೇಲೆ ಬಿದ್ದುಬಿಡುತ್ತೆ, ಕಣ್ಣಲ್ಲಿ ಬಿದ್ದುಬಿಡುತ್ತೆ.
ಸೊ ಈ ಕಾರಣಕ್ಕೆ ಸುಮಾರು ಕೇಸಸ್ ಅತಿ ಸ್ಪ್ರೇ ಮಾಡೋದ್ರಿಂದ ಕಣ್ಣಲ್ಲಿ ಪೆಸ್ಟಿಸೈಡ್ ಬಿದ್ದು ಬರೋದು ಡೈಲಿ ಒಂದು ಇಬ್ಬರು ಇಲ್ಲಾಂದ್ರೆ 3 ಕೇಸಸ್ ನಮ್ಮ ಆಸ್ಪತ್ರೆಯಲ್ಲಿ ಬರೇ ಬರುತ್ತೆ. ಸೊ ಇದು ಅವಾಯ್ಡ್ ಮಾಡ್ಬೋದು ನೀವು. ಇದೇನಿದು ಆಗೇಬೇಕಂತಲ್ಲ. ಒಂದು ಗೌರ್ಮೆಂಟ್ ಹೆಲ್ಮೆಟ್ ಕೊಟ್ಟಿದೆ, ಅದು ಹಾಕೊಂಡು ಸ್ಪ್ರೇ ಮಾಡಿ ಒಂದು. ಇಲ್ಲಾಂತಂದ್ರೆ ಒಂದು ಕನ್ನಡಕ ಹಾಕೊಳ್ಳಿ ಒಂದು. ಮತ್ತು ಕನ್ನಡಕ ಹಾಕೊಳ್ಳೋದು ಏನು ಅಡ್ವಾಂಟೇಜ್ ಏನಂತಂದ್ರೆ ಬಿಸಿಲಲ್ಲಿ ಏನು ತಿರುಗಾಡ್ತಿರಲ್ಲ, ಅದರಿಂದ ಆಗ ದುರ್ಮಾಂಸನೂ ಉಳಿಯುತ್ತೆ. ಸೊ ಕನ್ನಡಕ ಹಾಕೋದ್ರಿಂದ. ಸೊ ಈ ಥರ ಹಜಾರ್ಡು, ಈ ಥರ ಕಣ್ಣಲ್ಲಿ ಇದು ಬಿತ್ತು, ಇಲ್ಲಾಂದರೆ ಮತ್ತು ಇನ್ನೊಂದು ಕಣ್ಣಿಗೆ ಏನಾದರೂ ಹಸಿ ಕಡ್ಡಿ ನಡ್ತಂದ್ರೆ ಫಂಗಲ್ ಕಾರ್ನಿಯಲ್ ಅನ್ಸಿರ್ತೀವಿ, ಕಣ್ಣಿಗೆ ಹುಣ್ಣಾಯಿತು ಅಂದರೆ, ಅದು ಆಯಿತು ಅಂದರೆ ಅದು ಜೀವನವಿಡೀ ನಿಮಗೆ ಕಾಡ್ಸುತ್ತೆ. ಸೊ ಅದ್ರ ತೊಂದರೆ. ಸೊ ಆಮೇಲೆ ಇನ್ನೊಂದು ಹೇಳ್ತಾರೆ ಸರ್, ಗಾಳಿಗೆ ವಿರುದ್ಧವಾಗಿ ಸ್ಪ್ರೇ ಮಾಡಬಾರ್ದು. ಗಾಳಿಗೆ ವಿರುದ್ಧವಾಗಿ ಸ್ಪ್ರೇ ಮಾಡಬಾರ್ದು, ಅದು ಒಂದು. ಸೊ ಬೆಸ್ಟ್ ಇಸ್ ವೇರ್ ಅ ಪ್ರೊಟೆಕ್ಟಿವ್ ಗ್ಲಾಸ್. ಏನು ಜಾಸ್ತಿ ಏನು ತಗೊಳ್ಳಲ್ಲ ನಿಮಗೆ, ಬಟ್ ಅದು ಒನ್ಸ್ ಬಿದ್ದ ಮೇಲೆ ಗೊತ್ತಾಗುತ್ತೆ ಸಮಸ್ಯೆ ಎಷ್ಟು ತೊಂದರೆ ಅಂತ ಹೇಳಿ. ಇನ್ನೊಂದು ಕೆಲವರೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಕೆಲವರು ಈ ವೆಲ್ಡಿಂಗ್ ಶಾಪ್ಗಳಲ್ಲೆಲ್ಲ ಕೆಲಸ ಮಾಡ್ತಾರೆ, ಅಲ್ಲ ಸ್ವಲ್ಪ ಸ್ಪಾರ್ಕಿಂಗ್ಸ್ ಎಲ್ಲ ಜಾಸ್ತಿ ಇರುತ್ತೆ ಸರ್. ಇದರಿಂದ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೋದು, ಏನಾದರೂ ಇದ್ರ ಬಗ್ಗೆ ಹೇಳಿ ಸರ್. ವೆಲ್ಡಿಂಗ್ ಆರ್ಕ್ ಇಂಜುರಿ ಅಂತೀವಿ. ಸೊ ವೆಲ್ಡಿಂಗ್ ಆರ್ಕ್ ಇಂಜುರಿ ಅಂತಂದರೆ ವೆಲ್ಡಿಂಗ್ ಮಾಡುವಾಗ ತುಂಡುಗಳು ಹಾರುತ್ತೆ, ನಮ್ಮ ಕಣ್ಣಿಗೂ ಕಾಣಲ್ಲ, ಅಷ್ಟು ಚಿಕ್ಕ ತುಂಡಿರುತ್ತೆ, ಅದು ಬಂದು ಕರಿಗುಡ್ಡಿ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಅವರಿಗೂ ಗೊತ್ತಾಗಿರಲ್ಲ ಯಾವಾಗ ತುಂಡಾರಿದೆ ಅಂತೇಳಿ. ನಮ್ಮ ಹತ್ರ ಚೆಕ್ ಮಾಡಿದ ತಕ್ಷಣ ಇಷ್ಟೊಂದು ಕರಿ ತುಂಡಿರುತ್ತೆ. ಸೊ ಅದು ತುಂಡನ್ನು ಅವರು ನೋಡಿ ಆಮೇಲೆ ನಾವು ತೆಗೆದು ಅದು ಸ್ವಲ್ಪ ಕಲೆ ಕೂತ್ಕೊಳ್ಳುತ್ತೆ. ಆ ಕಲೆ ಹೋಗೋಕೆ 1 ತಿಂಗಳ ಗಟ್ಟಲೆ ಟೈಮ್ ತೊಗೊಳುತ್ತೆ, ಅಲ್ಲಿವರೆಗೆ ಮಬ್ಬು ಕಾಣುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡೋಕ್ಕೆ ಎಲ್ಲ ಏನು ಪ್ರೊಫೆಷನ್ಸ್, ಹಜಾರ್ಡಸ್ ಪ್ರೊಫೆಷನ್ಸ್ ಇದಾವಲ್ಲ, ಅವ್ರ ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸೊ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಒನ್ಸ್ ಕಣ್ಣಿಗೆ ಬಿದ್ದ ಮೇಲೆ ಮತ್ತೆ ಅದು ವಾಪಸ್ ತರೋದು ತುಂಬ ಕಷ್ಟ. ಸೊ ಅದಕ್ಕೆ ಸರ್ ಕೊನೆಯ ಪ್ರಶ್ನೆ ತಮಗೆ, ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ನಾವು ಅಂದ್ಕೊತೀವಿ, ನೇತ್ರದಾನದ ಬಗ್ಗೆ. ಯಾಕಂದರೆ ಈಗ ನೇತ್ರದಾನ ಒಬ್ಬರು ಇದ್ರೆ ದಾನ ಮಾಡೋದನ್ನ ಇನ್ನೊಬ್ಬರಿಗೆ ಆ ದೃಷ್ಟಿ ಬರುತ್ತೆ ಅಂತ ತಾವು ಹೇಳ್ತಿರ್ತಾರೆ. ನೇತ್ರದಾನದ ಬಗ್ಗೆ ಹೇಳಿ ಸರ್, ಯಾರ್ದು ನೇತ್ರದಾನ ಮಾಡ್ಬೋದು, ಯಾವ ಸಮಯದಲ್ಲಿ ಮಾಡಬೇಕು, ಅದರ ಬಗ್ಗೆ. ಇದು ಆ್ಯಕ್ಚುಲಿ ಒಳ್ಳೆ ಪ್ರಶ್ನೆ. ಇದು ಒಳ್ಳೆ ಪ್ರಶ್ನೆ, ಆ್ಯಂಡ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಟು ಬಿ ಟಚ್ಡ್ ಅಪಾನ್ ಆಸ್ ವೆಲ್. ಸೊ ಮೇನ್ ಒಂದು ತಪ್ಪು ಕಲ್ಪನೆ ಇಟ್ಕೋಬೇಡಿ, ನೇತ್ರದಾನ ಮಾಡಿ ಪೂರ್ತಿ ಕರಿಗುಡ್ಡಿನ ನಾವು ಇನ್ನೊಬ್ಬರಿಗೆ ಹಾಕ್ತೀವಿ ಅಂಥೇಳಿ, ಪೂರ್ತಿ ಐ ಗ್ಲೋಬ್ ಹಾಕ್ತೀವಿ ಅಂತಿಲ್ಲ. ಜಸ್ಟ್ ಅದೇನು ಕರಿಗುಡ್ಡಿ ಇದೆಯಲ್ಲ, ಅದು ಒಂದು ಕರಿಗುಡ್ಡಿನ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಒಂದು ಪರ್ಸನಿಗೆ. ಸೊ ಅದು ಕರಿಗುಡ್ಡಿಯಲ್ಲಿನೂ 5 ಭಾಗ ಸಪ್ರೇಟಾಗಿ 5 ಭಾಗ ಮಾಡ್ಬೋದು ನಾವು. ಒಬ್ಬೊಂದು ಕಣ್ಣಿಂದು ಕರಿಗುಡ್ಡಿನ 5 ಭಾಗ ಮಾಡ್ಬೋದು. ಸೊ ಒಬ್ಬನ ನೇತ್ರದಾನ 1 ಕಣ್ಣು ಮಾಡಿದ್ರೆ 5 ಜನಕ್ಕೆ ಲಾಭ ಆಗುತ್ತೆ, ಸುಮಾರಾಗಿ 5 ಜನಕ್ಕೆ ಲಾಭ ಆಗುತ್ತೆ. ಸೊ ನಿಮ್ದು 2 ಕಣ್ಣು ನೇತ್ರದಾನ ಮಾಡಿದ್ರೆ ನೀವು 10 ಜನಕ್ಕೆ ಲಾಭ ಕೊಡ್ಬೋದು. ಆಯ್ತಲ್ಲ, ಕರೆಕ್ಟಾಗಿ ಯೂಸ್ ಮಾಡಿ ಹಾರ್ವೆಸ್ಟ್ ಮಾಡಿದ್ರೆ ಕರೆಕ್ಟಾಗಿ ಯೂಸ್ ಮಾಡೋದು. ಇದು ಸತ್ತಿದ್ದು ಒಂದು ಫಸ್ಟ್ 24 ಅವರ್ಸಲ್ಲಿ ದೇ ಕ್ಯಾನ್ ಪ್ಲೆಜ್. ಐದರ್ ಅವರು ತಾವು ಜೀವಂತವಿದ್ದಾಗೆ ಪ್ಲೆಜ್ ಮಾಡ್ಬೋದು, ಇಲ್ಲಂತಂದರೆ ಫ್ಯಾಮಿಲಿ ಮೆಂಬರ್ಸ್ ಸತ್ತಾದ್ಮೇಲೆ, ತೀರ್ಕೊಂಡು ಹೋದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಕನ್ಸೆಂಟಿಂದನೂ ಪ್ಲೆಜ್ ಮಾಡ್ಬೋದು. ಸೊ ನೀಡ್ ನಾಟ್ ಬಿ ಅವರು ಮುಂಚೆನೇ ಪ್ಲೆಜ್ ಮಾಡಿರ್ಬೇಕು ಅಂತೇನಿಲ್ಲ, ಏನು ತೊಂದರೆ ಇಲ್ಲ ಅದರಲ್ಲಿ. ಯಾರಾದರೂ ಮಗ ಆಗಲಿ, ತಮ್ಮ ಆಗಲಿ, ಮಗಳಾಗಲಿ ಯಾರಾದರೂ ಪ್ಲೆಜ್ ಮಾಡಿದ್ರು ವಿ ಕ್ಯಾನ್ ಟೇಕ್ ಇಟ್. ಆ್ಯಂಡ್ ವಿದಿನ್ ಫಸ್ಟ್ 24 ಅವರ್ಸ್ ಆಫ್ ಡೆತ್. ಆ್ಯಂಡ್ ಎನಿ ಡೆತ್ ಎಲ್ಲಿ ಕಣ್ಣಿಗೆ ಏನೂ ಹಾರ್ಮ್ ಆಗಿಲ್ಲ, ಅವ್ರದ್ದು ಕರಿಗುಡ್ಡಿ ಚೆನ್ನಾಗಿದೆ, ಹೆಂಗಿದ್ದಾರೆ, ಸೊ ದೋಸ್ ಐಸ್ ಆರ್ ಮಚ್ ಯೂಸ್ಫುಲ್ ಆ್ಯಂಡ್ ಮಚ್ ಹೆಲ್ಪ್ಫುಲ್. ಆ್ಯಂಡ್ ಇದರಲ್ಲಿ ಏನೂ ಸ್ಟಿಗ್ಮಾ ಇಲ್ಲ. ಸೊ ನೀವು ಅದು ಮೂಢನಂಬಿಕೆಯಲ್ಲಿ ಇರಬಾರ್ದು. ಐ ಡೊನೇಟ್ ಮಾಡಿದ್ರೆ, ಕಾರ್ನಿಯಾ ಡೊನೇಟ್ ಮಾಡಿದ್ರೆ ಏನೋ ಇದು ಆಗುತ್ತೆ ಅಂತ ಹೇಳಿ. ಸೊ ಒನ್ಸ್ ನಾವು ಡೊನೇಟ್ ಮಾಡಿದ ತಕ್ಷಣ ವಿ ಹಾರ್ವೆಸ್ಟ್, ಅದೇನು 5 ಭಾಗ ಅಂತೀವಲ್ಲ ಅದನ್ನು ಸಪ್ರೇಟ್ ಮಾಡಿ ನಾವು ವಿಲ್ ಹ್ಯಾವ್ ಅ ಲಿಸ್ಟ್ ಆಫ್ ರೆಸಿಪಿಯೆಂಟ್ಸ್. ಮುಂಚೆ ನಮ್ಮ ಹತ್ರ ಒಂದು ಲಿಸ್ಟ್ ಇರುತ್ತೆ ಪೇಷಂಟ್ಸ್, ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆ ಅಂತೇಳಿ. ಒನ್ಸ್ ಯಾರ್ದಾದ್ರೂ ಫ್ರೆಶ್ ಕರಿಗುಡ್ಡಿ ಸಿಕ್ಕರೆ ನಮಗೆ ಅಲ್ಲಿಂದಲೇ ಅವ್ರಿಗೆ ಕಾಲ್ ಮಾಡಿ, ಈ ಥರ ಕರಿಗುಡ್ಡಿ ಸಿಕ್ಕಿದೆ, ನೀವು ಆಪ್ರೇಷನಿಗೆ ಬರ್ಬೋದು ಅಂತ ಕರೆದು ನಾವು ಅವ್ರಿಗೆ ಕರಿಗುಡ್ಡಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ಇದರಿಂದ ಒಂದು ನೇತ್ರದಾನ ಸುಮಾರು ಒಂದು 10 ಜನಕ್ಕೆ ಇದು ಮಾಡಿ. ಸರ್ ಕೊನೆ ಒಂದು ಕರೆ ತಗೊಳ್ಳೋಣ. ಹಲೋ. ಹಾಂ ನಮಸ್ತೆ. ಹಾಂ ನಮಸ್ತೆ ಸರ್, ನಾನು ನಾಗರಾಜ್ ಅಂತ ಹೇಳಿ ಶಾವರ್ದಿಂದ ಮಾತಾಡ್ತಾ ಇದ್ದೀನಿ. ನಾಗರಾಜ್ ಅವರ ಪ್ರಶ್ನೆ ಕೇಳಿ ಡಾಕ್ಟರ್ಗೆ. ಸರ್ ನಂದು ನಂಬರು ಬಹಳ ಜಾಸ್ತಿ ಇದೆ ಸರ್, -12 -10 ಇದೆ ಸರ್. ಅದು ಇತ್ತೀಚೆಗೆ ಲ್ಯಾಸ್ಟಿಕ್ ಇದು IPCL ಅಂತ ಹೇಳಿ ಅನ್ನೋದು ಭಾಳ ಕೇಳಿದ್ದೀನಿ ಸರ್. ಅದ್ರ ಏನು ಪ್ರೊಸೀಜರ್ ಸರ್ IPCL ಅಂದರೆ? ಹಾಂ ನಾಗರಾಜ್ ಅವರೇ, -10 -12 ಇದ್ದಾಗೆ ನಾವು ನಿಮಗೆ ಅದು ಲ್ಯಾಸಿಕ್ ಅಂತ ಮಾಡೋಕ್ಕಾಗಲ್ಲ. ಸೊ IPCL ಅಂದರೆ ನಿಮ್ಮದು ಕಣ್ಣಿಂದು ಕರಿಗುಡ್ಡಿ ಆಕಾರ
ಎಲ್ಲ ಕಂಪ್ಲೀಟ್ ಮೆಷರ್ಮೆಂಟ್ಸ್ ಅಳತೆ ತೊಗೊಂಡು ಒಂದು ಲೆನ್ಸನ್ನ ಆರ್ಡರ್ ಮಾಡ್ತೀವಿ. ಸೊ ಅದು ನಿಮ್ಮ ಕರಿಗುಡ್ಡಿಗೆ ಸ್ಪೆಸಿಫಿಕ್ ಲೆನ್ಸ್ ಇರುತ್ತೆ. ನಿಮಗೆ ಒಂದು ಟೇಲರ್ ಮೇಡ್ ಅಂಗಿ ಇದ್ದಂಗೆ ತಿಳಿತಲ್ಲ, ಒಂದು ಟೇಲರ್ ಮೇಡ್ ಶರ್ಟ್ ಇದ್ದಂಗೆ ನಿಮಗೆ ಕರೆಕ್ಟ್ ಫಿಟ್ ಆಗಂಗೆ ಒಂದು ಲೆನ್ಸ್ ಆರ್ಡರ್ ಮಾಡ್ತೀವಿ. ಆ ಲೆನ್ಸು ಇದು IPCL ಸ್ಟ್ಯಾಂಡ್ಸ್ ಫಾರ್ ಇಂಪ್ಲಾಂಟೇಬಲ್ ಫೇಕಿಕ್ ಕಾಂಟ್ಯಾಕ್ಟ್ ಲೆನ್ಸ್. ಸೊ ನೀವು ಹೇಗೆ ಕಾಂಟ್ಯಾಕ್ಟ್ ಲೆನ್ಸ್ ಡೈಲಿ ಹಾಕೋದು ತೆಗೆದು ಮಾಡ್ತಿರಲ್ಲ ಆ ಥರ ಇರಲ್ಲ ಇದರಲ್ಲಿ. ಸೊ ಒಂದು ಸರ್ತಿ ಒಂದು ಸ್ಮಾಲ್ 10 ಮಿನಿಟ್ಸ್ ಸರ್ಜಿಕಲ್ ಪ್ರೊಸೀಜರ್ ಮೂಲಕ ನಿಮ್ದು ಕಣ್ಣಿಂದ ಒಳಗಡೆನೆ ನಾವು ಅದು ಲೆನ್ಸನ್ನ ಇಂಪ್ಲಾಂಟ್ ಮಾಡಿಬಿಡ್ತೀವಿ. ಅದ್ರಲ್ಲಿಂತ ಏನೋ ನಮಗೆ ಸೈಡ್ ಎಫೆಕ್ಟ್ ಅದು ಏನಾಗಲ್ರಿ? ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ ಕಂಪ್ಲೀಟ್ ಡೀಟೇಲ್ಡ್ ರೆಟಿನಲ್ ಎಕ್ಸಾಮಿನೇಷನ್ ಮಾಡಬೇಕು. ದಪ್ಪನ್ ಚಶ್ಮಾ ನಂಬರ್ ಹೋಗ್ತದೆ. ದಪ್ಪನ್ ಚಶ್ಮಾ ನಂಬರ್ 0 ಆಗಿಬಿಡುತ್ತೆ. ಡೀಟೇಲ್ ರೆಟಿನಲ್ ಎಕ್ಸಾಮಿನೇಷನ್ ಮಾಡಿಬಿಡಬೇಕು. ಮಾಡಿ ಎಲ್ಲ ಸೇಫ್ಟಿ ಪ್ರೊಫೈಲ್ ಚೆಕ್ ಮಾಡಿನೇ ವಿಲ್ ಹ್ಯಾವ್ ಟು ಟೇಕ್ ಯು ಫಾರ್ ಸರ್ಜರಿ. ಇದು BP ಶುಗರ್ ಅದಿದ್ರೆ ಏನಾಗಂಗಿಲ್ಲ ಅಂತೀರಿ? ಅದೇ ಕಂಟ್ರೋಲಲ್ಲಿ ಇರಬೇಕು. BP ಶುಗರ್ ಎಲ್ಲ ಕಂಟ್ರೋಲಲ್ಲಿ ಇರಬೇಕು ನಿಮ್ಮದು. ಏನು ಯಾವ ಆಪ್ರೇಷನ್ ಮಾಡಬೇಕಾದ್ರೂ ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಇರಬೇಕು. ಇಲ್ಲ ಅಂತಂದರೆ ಮುಟ್ಟ ನಿಮಗೆ ಟಚ್ ಮಾಡೋದು ಉಚಿತವಲ್ಲ. ಬರ್ರಿ ನೀವು ಒಂದು ಸರ್ತಿ ನಿಮ್ದೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಿ, ಕಂಪ್ಲೀಟಾಗಿ ಚೆಕ್ ಮಾಡಿ ಒಂದು ಸರ್ತಿ ಇದು ಮಾಡೋಣ. ಒಳ್ಳೆಯದು ನಾಗರಾಜ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರ್ ಈ ಕೊನೆ ಕಾರ್ಯಕ್ರಮ ಮುಗಿಸೋಂಥ ಒಂದು ಸಂದರ್ಭ ಈಗ ನಮ್ಮ ಏನು ಸಮಸ್ಯೆ ಇಲ್ಲ